ನೀತಿ ಇಲ್ದ ವೈರಾಗ್ಯರ ಹೆಂಗೆ ಬರ್ತೈತಿ ನಿಮಗೆ? ವೈರಾಗ್ಯ ಇಲ್ದ ನೀತಿರ ಹೆಂಗೆ ಬರ್ತೈತಿ ನಿಮಗೆ? ನಾನು ಸಾಧು ನಾನು ಸನ್ಯಾಸಿ ಎಂಬವರು ನಾಸಿಕರ ಭಾವನಗತೆ ಯಾರದಿರಿ ಹೇಳ್ರಿ? ನಾಸಿಕರ ಭಾವ ಇಲ್ಲಿ ಮುನ್ನೋಳಿ ಘಾಟ್ಗೆ ಇರ್ತಿದ್ದಂತ. ಮುಂಜಾನೆ 4 ಗಂಟೆಗೆ ಎದ್ದ ಮಲಪ್ರಭಾ ನದಿ ಒಳಗೆ ಸ್ನಾನ ಮಾಡೋದು, ಡುಮ್ಕಿ ಹೊಡೆದು ಆರಾಮ ಅಲ್ಲೇ 4 ಗಂಟೆಗೆ ಎದ್ದು ಧ್ಯಾನಕ್ಕೆ ಕುಂತು ಬಿಡೋದು. ತನ್ನ ಎಲ್ಲ ಇವನ್ನೆಲ್ಲ ಮಲಬಾಧೆ ಜಲಬಾಧೆ ಎಲ್ಲ ಕಳ್ಕೊಂಡು ಯಾಕ್ರಿ ಹೊರಗೆ ಹೋಗಿ ಬಂದು ಧ್ಯಾನಕ್ಕೆ ಕುಂತು ಬಿಡೋದು. ಮತ್ತು ಮಧ್ಯಾಹ್ನ ಟೈಮ್ನೊಳಗೆ ಭಿಕ್ಷಕ್ಕೆ ಹೋಗಿದ್ದಂತೆ ಅಲ್ಲೇ ಮುನ್ವಳ್ಳಿ ಇದಕ್ಕೆ. ಏನು ಭಿಕ್ಷಕ್ಕೆ ಹೋಗಿ ಅದು ಏನೇನು ಕೊಟ್ಟಿರ್ತಾರೆ ಅದ್ರಾಗ ತನಗೆ ಎಷ್ಟು ಬೇಕಷ್ಟ 2-3 ಮನೆಗೆ ಭಿಕ್ಷಕ್ಕೆ ಹೋಗಿ ತೊಗೊಂಬಂದು ಅದನ್ನು ಹೊಳೆಯಾಗಿ ನೀರಾಗಿ ಎದ್ದಿ ಉಪ್ಪು ಖಾರ ಎಲ್ಲ ತೆಗೆದು ತೊಳೆದು ಅದು ಏನು ತನಗೆ ಎಷ್ಟು ಬೇಕಷ್ಟು ತಿಂದು ಉಳಿದದ್ದು ಒಂದು ನಾಯಿ ಇರ್ತಿತ್ತಂತ ನಾಯಿ ಕೊಟ್ಟರು. ನಾವು ಮತ್ತೆ ಧ್ಯಾನಕ್ಕೆ ಕೊಂಡ್ರು. ಅದ ಅಭ್ಯಾಸದಾಗ ಒಂದ ಹೊತ್ತು ಊಟ. ನಾಸಿಕರ ಭಾವ ಅಂತಂದು ಏನು ವಿಶೇಷ ಹಬ್ಬ ಹರಿದಿನದಾಗ ಊರಾಗ ಹೋದಾಗ ಅದನ್ನು ಕೊಡ್ತೇವೆ ಅಂದ್ರೆ ಬೇಡ ಅಂತದಂತೆ. ವಿಶೇಷ ನಮಗೆ ಬೇಕಂದ್ರೆ ನುಚ್ಚಿದ್ರೆ ಕೊಡ್ರಿ ಬಾಬಾ ಅಂತ. ಕಣೆ ಹಾಯಿ ಕಾಯ್ರಿ ಬಾಬಾ ಅಂತಿದ್ದಂತೆ. ಕಣೆ ಹಾಯಿ ಕಾಯ್ರಿ ಚಿದ ಅಂತಿದ್ದಂತ. ಏನು ಅದು ಇದ್ರ ಕೊಡ್ರಿ, ಅದ ಒಂದು ಇಷ್ಟದ ಪದಾರ್ಥ ಸಪ್ಪನ್ನು ನುಚ್ಚು. ಆಕೈತೇನು ನಮಗೆ ನುಚ್ಚು ಆಮೇಲೆ ತಿಂದು ಇದನ್ನು ಸಾಧಿಸ್ಬೇಕಂದ್ರೆ? ಅದ್ರಾಗ ಏನಾರು ಮಿಶ್ರ ಕೂಡೋಂಗಿಲ್ಲ. ಅದ್ರಾಗ ಏನು ಜಠರಾಗ್ನಿ ಒಂದು ಮುಟ್ಟಿಗೆ ಹಿಟ್ಟು ಒಂದು ಹಳಕುಪ್ಪು, ಶರೀರನೂ ಆರೋಗ್ಯ ಇರ್ತೈತಿ, ಜಠರಾಗ್ನಿ ಶಾಂತ ಇರ್ತೈತಿ. ಹೌದಿಲ್ಲ? ಕುದಿಸಿ ಕಲಿಸಿ ಒಂದು ಹಳಕು ಉಪ್ಪು ಹಾಕಿ ಕುಡಿ ಬಿಟ್ಟರೆ ಶಾಂತ ಇರ್ತದೆ ಜಠರಾಗ್ನಿ. ನಮಗೆ ಕುಡಿಯೋಣ ಆಯಿತು, ನಾಲ್ಗೆ ರುಚಿ ಹಲಗಾವ್ ಬಿಡ್ತೈತೆ ಹಂಗೆ. ಮತ್ತು ಒಂದು ಚಾಲು ಮಾಡ್ದೆ ಅಂದ್ರೆ ಇನ್ನುಳಿದ ಇಂದ್ರಿಯಗಳು ಅವು ಯಾಕೆ ಕೇಳ್ತಾವೆ? ಅವು ತಮ್ಮ ಚಲಾಟ ಚಾಲು ಮಾಡ್ತಾವೆ. ಏನು ಅದಕ್ಕೆ ಅವನು ಒಂದು ನಾಲಿಗೆ ಹಿಡ್ತದಾಗ ಇಟ್ಕೊಂಡು ಎಲ್ಲ ಹಿಡ್ತದಾಗ ಇಟ್ಕೊಳಕ್ಕೆ ಬರ್ತೈತಿ. ಎಲ್ಲ ಇಂದ್ರಿಯಗಳ ವಶವರ್ತಿ ಹಾಕವು. ಅದನ್ನೊಂದನ್ನು ನೀ ವಶವರ್ತಿ ಮಾಡ್ಕೊ ವಿಚಾರದಿಂದ. ತಿನ್ನೋದು ನಾಲಿಗೆ ನಿಯಂತ್ರಣದಾಗಿದ್ದರೆ ಎಲ್ಲ ಇಂದ್ರಿಯಗಳ ನಿಯಂತ್ರಣದಾಗ ಬರ್ತಾವೆ ನೋಡಿ. ಮಣಿಮಾರಿಗೆ ಅವ್ರಿಗಿಂತ ಮಠ ಮಾಡಿದವ್ರಿಗೆ ಮನಸ್ಸು ಭಾಳ ಚಂಚಲ ಆಗ್ತದೆ. ಯಾಕೆ ನಮೂನಿ ದಿನ ಒಂದು ನಮೂನಿ ತಂದು ಕೊಡೋರು, ಅವ್ನು ನಮೂನೇ ಚಾಲು ಆಕೈತೆ ಅವಾಗ. ಹೌದಿಲ್ಲ? ತರದ ದಿನ ಒಂದೊಂದು ಥರ ಒಂದೊಂದು ಥರ ಬಂದಂತ ಇವು ಥರನೇ ಚಾಲು ಮಾಡ್ತಾನೆ. ಹೌದಿಲ್ಲ? ಮನಸ್ಸೆಲ್ಲ ಚಂಚಲ ಆಗಿ ಚಲೋ ಆಗ್ಬಿಡ್ತು. ಏನು ಏಕಾನ್ನ ಭೋಜನ ಮಾಡಕ್ಕೆ ಬರ್ತೈತೇನು? ಒಂದೇ ತಿನ್ನೋದು ತಿನ್ನಾಕತ್ತ ಒಳ್ಳೆ ಮತ್ತೊಂದು ಹೆಚ್ಚ ಮಾಡೋದು. ಇವರು ಅಜ್ಜಾರು ಶುರು ಮಾಡಿದ್ರಂತ ಅದನ್ನು. ಒಂದು ಮಾಡ್ತೇನೆ ನೀನು ಅಂದ್ರೆ ನಿರಂಜನಪುರ ಮಾಡ್ತೇನೆ ಅಂತ. ಬರೀ ಸಜ್ಕ ತಿಂದ್ರೆ ಸಜ್ಕ, ನಾನು ರೊಟ್ಟಿ ತಿಂದ್ರೆ ಬರೀ ರೊಟ್ಟಿ ಅಷ್ಟೇ ತಿನ್ನೋದು. ಸಜ್ಕದ ಮ್ಯಾಗ ಇರೋದು ಬರೀ ಒಂದೇ ತಿನ್ನೋದು ಏಕಾನ್ನ ಭೋಜನ. 1 ತಿಂಗಳವರೆಗೆ ಅವ್ರು ನಿರಂತರ ಮಾಡಿದಂತೆ. ಬರ್ತೈತೆ ಅಲ್ಲಿ ಹಿಂಗೆ ಇರಾಕ್ ಬರ್ತೈತಿಲ್ಲೋ ಅಂದ್ರಂತ. ನೋಡಂಗಾರೆ ನಾವು ಇವ್ರು ಅಜ್ಜಾರು ಮತ್ತು ಅದನ್ನು ರೂಢಿ ಬಿಟ್ರಂತೆ. ನಾ ಇನ್ನಷ್ಟು ದಿನ ಮಾಡ್ತೀನಿ ಅಂತ ಇವ್ರು ಮಾಡಿರಂತ ನಿರಂಜನ. ಅದಕ್ಕೆ ಅದನ್ನು ಮಾಡೋದು ಭಾಳ ಕಠಿಣ ಐತೆ. ತಿನ್ನೋ ಆಶೆ ಊಟಕ್ಕೆ ಮರಗ್ತೇವೆ ನಾವು. ನನಗದು ಬೇಕು ಇದು ಬೇಕು ಆಕೈತೇನೋ ಸುಮ್ಮನೆ ಇರೋಕ್ಕೆ ಒಂದಿಟ ಹಾಕಪ್ಪ ಅಂತ ಆಶೆ ತಿಂದು ಉಂಡು ಸಿಮೆ ಎತ್ತಿದ್ದಿರ್ತೈತೆ. ಇದ್ರಿಗೆ ಕಂಡ್ರೆ ಸುಮ್ಮನೆ ಇರ್ತೀವಿ, ಒಂದಿಷ್ಟ ಶಾಂಪಲ್ ಅಷ್ಟೇ ಹಾಕಿ ನೋಡು. ಅಟ್ಟ ಚಲೋ ಆಗೈತಿಪ್ಪ ಇದು ಆಗೈತೆ ಅಂದ್ಕೂಲ ಅವ್ರು ತಗೋರಿ ಹಂಗಾರೆ ಇನ್ನಟ್ ಅಂತ ಸಾಕು ಬಿಡಪ್ಪ ಅನ್ಕೊಂತಾನೆ ಹೊಡಿದ ನಮಗೆ. ನಾಲ್ಗೆ ರುಚಿ ಅದ ಎಂಥ ಅಣ್ಣ ಹೊಂತಿ ಅಂಥ ಗುಣ ತಯಾರಕ್ಕವು ನಿಮಗೆ. ಅನ್ನದ ಮ್ಯಾಗಿಂದ ಹೌದಿಲ್ಲ ತಯಾರಾಕೈತಿ ಮನಸ್ಸು. ಎಂಥ ಅಣ್ಣ ಹೊಂತಿ ಅಂತ ಮನಸ್ಸು ತಯಾರಾಕೈತಿ.
ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ಅಂಥ ಸಾತ್ವಿಕ ಆಹಾರ ಬೇಕು. ಮನಸ್ಸು ಚಂಚಲ ಆಗಕತ್ತೈತಿ, ಯಾಕಂದ್ರೆ ಅಂಥ ಆಹಾರ ರಾಶಿ ಆಹಾರ ತೊಗೊಂಡಿವಿ. ಅದಿಲ್ಲ ಮಬ್ಬು ಭಾಗ ಆಗತೈತಪ್ಪ, ಮಬ್ಬು ತಮೋ ಗುಣ ಬರತೈತಿ ಅಂದ್ರೆ ಇದಕ್ಕೆ ತಾಮಸಿ ಆಹಾರ ತಿಂದೈತಿ. ಏನು ಸತ್ವ ರಜೋ ತಮೋ ಈ ಮೂರು ಗುಣಗಳ ಸರಿವೇರಿಕೆ ಇದೆ. ಎಚ್ಚರಿಕೆಯ ಅವಸ್ಥೆ ಅಂದ್ರೆ ಸತ್ವ ಪ್ರಧಾನ ಯಾವಾಗ ಆಕೈತಿ, ಯಾವಾಗ ಜ್ಞಾನ ಆಕೈತಿ, ನೀ ಯಾರಿದ್ದೇನೋ ಅಂತ ಅನುಭವ. ನಮಗೆ ಯಾಕೆ ಇದು ಎಷ್ಟು ಹೇಳಿರು ಕೇಳಿರು ಆಗುವಂತಂದ್ರೆ ಅವು ಗುಣಗಳ ಏನದಾವಲ್ಲ, ಅವು ರಜೋಗುಣ ತಮೋ ಗುಣ ಮೂಲಕ ನಮಗೆ ಅದನ್ನು ತಿಳ್ಕೊಳಕ್ಕಾಗೋದು. ಇವೆಲ್ಲ ರಜೋಗುಣ ತಮೋ ಗುಣಗಳನ್ನು ಹೊಡೆದಾಕಿ ಶುದ್ಧ ಸತ್ವ ಪ್ರಧಾನ ಗುಣವನ್ನು ಪಡೆದಾಗ ಇದರ ಅನುಭವ ಮಾಡ್ಕೊಳಕ್ಕೆ ನಮಗೆ ಬರ್ತದೆ. ಏನು ಎರಡು ತೆಳಗೆ ಬಿದ್ದಾಗ ಒಂದು ಮ್ಯಾಲೆ ಎದ್ದಿರ್ತದೆ. ನೆಗ್ಗಲು ಮುಳ್ಳು ಅಂತಾರಲ್ಲ, ನೆಗ್ಗಲು ಮುಳ್ಳು ಎರಡು ತೆಳಗೆ ರಜೋಗುಣ ತಮೋ ಗುಣ ತೆಳಗೆ ಬಿದ್ದಾಗ ಸತ್ವ ಪ್ರಧಾನ, ಮತ್ತೆ ತೆಳಗೆ ಸತ್ವ ಪ್ರಧಾನ ತಮೋ ಗುಣ ಬಿದ್ದಾಗ ರಜೋಗುಣ ಮ್ಯಾಗಿದ್ದಿರ್ತದೆ. ಹಂಗದ ಇದೆಲ್ಲ ಮೂರೂ ಗುಣಗಳ ಸರಿಬೇಕಿದೆ ಎಚ್ಚರಿಕೆ ಅವಸ್ಥೆ. ಒಮ್ಮೆ ಹೆಂಗೆ ಆಕೈತಿ, ಒಮ್ಮೆ ಹಿಂಗೆ ಆಕೈತಿ. ಏನ್ರಿ ಇವತ್ತು ಶಾಸ್ತ್ರ ತಿಳಿಲಿಲ್ಲ ಬಿಡ್ರಿ, ನನಗೆ ಒಬ್ಬೊಬ್ಬರಾಗ್ತದೆ. ತಮ ಪ್ರಧಾನ ಐತೆ ಅಲ್ಲಿ. ಯಾಕಂತ ಆಹಾರ ಸೇವನೆ ಮಾಡಿ ಆಹಾರದ ಪರಿಣಾಮ ಆಕೈತಿ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಯೋಗಾಭ್ಯಾಸಿಗೆ ಅಂಥ ಯೋಗ್ಯವಾದಂಥ ಆಹಾರ ಅದು ಸರಿಯಾಗಿ ಅದರರ್ಥ ಅನ್ನ, ಅದರರ್ಥ ನೀರು, ಅದರರ್ಥ ಅನಿಲ ಸಂಚಾರಕ್ಕೆ ಈ ಪಥ್ಯಾಹಾರ ಮಾಡ್ಬೇಕಲ್ಲ. ಯೋಗದ ಅಭ್ಯಾಸ ಮಾಡ್ತೇವೆ ನಾವು. ಎಕ್ಕಳಾಗಿ ನಾಲಿಗೆ ರುಚಿ ಐತೆ ಮಾಡ್ತಾ ಅದ್ರ ಪರಿಣಾಮನ ಬೇರೆ ಆಗ್ತೈತಿ. ಹಿಡ್ತದಾಗ ಇಟ್ಕೊಳಕ್ಕಾಗೋದಿಲ್ಲ. ನಾಲಿಗೆ ಹಿಡ್ತದಾಗ ಇಟ್ಕೊಳ್ಳಲ್ಲ ಅಂದ್ರೆ ಯಾ ಇಂದ್ರಿಯನ ಹಿಡ್ತದಾಗ ಇಟ್ಕೋಕ್ಕಾಗೋದು. ಮಕ್ಕಳು ಮರಿ ಇದ್ದವರು ಹೊಯ್ಕೊಳಕತ್ತಿರೋ ಏನು ಆರಾಮದಿರಿ ನೋಡ್ಕೊರಿ. ಮಕ್ಳು ಏನಾರು ಸುಖ ಕೊಡ್ತಾವನ್ರಿ. ಅಪುತ್ರಸ್ಯ ಗತಿರ್ ನಾಸ್ತಿ ಅಂತ. ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ. ಹಂಗಾರೆ ಮಕ್ಕಳನ್ನ ಹಲ್ಲೆ ಇದ್ದವ್ರಿಗೆ ಅವು ಮುಕ್ತಿ ಇಲ್ಲ ಇಲ್ಲಿ ಬಿಡಿ ಸಿದ್ಧಾರೂಢರಿಗೆ. ಅದು ಯಾಕ್ರಿ ಮದುವೆ ಆಗೋಲ್ಲ ಮಕ್ಕಳೇ ಇದ್ದವ್ರಿಗೆ. ಆರಾಮದಾರನ ಕೇಳು, ಮಕ್ಕಳೇನು ಸುಖ ಕೊಡ್ತಾವ ನೋಡಿ. ಕೊಟ್ಟು ಬಿಟ್ಟಿದ್ರೆ ಮಕ್ಕಳನ್ನ ನಡೆದವ್ರು ಭಾಳ ದಡವು ಸುಖ ಹೊಂದ್ಬಿಟ್ಟಾರೆಲ್ಲ. ಏನು ಪುತ್ರ ಅಂದ್ರೆ ಜ್ಞಾನ, ಪುತ್ರ ಅಂದ್ರೆ ಜ್ಞಾನ ಪುತ್ರನ ಹಡಿ ಅಂದಾಗ ನಿನಗೆ ಇದರಿಂದ ಬಿಡುಗಡೆ ಆಗೈತಿ. ಹುಟ್ಟು ಸಾವುಗಳಿಂದ ಬಿಡುಗಡೆ. ಮೋಕ್ಷವನ್ನು ಹೊಂದಬೇಕಂದ್ರೆ ಜ್ಞಾನ ಪುತ್ರನನ್ನು ನಾವು ಹೊಂದಬೇಕಾಗೈತಿ. ಎಲ್ಲ ವೇದ ಕರ್ಮಗಳೇನದಾವಲ್ಲ, ಕರ್ಮಕಾಂಡ ಅವೆಲ್ಲ ನಿನ್ನ ಕಡೆ ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಎಲ್ಲ ಅಡಿಗೆ ಹೋಗ್ಬಿಡ್ತವೆ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ಏನು ಲಾಭ ಮಾಡ್ಕೊಂಡ್ರಿ ಹೇಳ್ರಿ? ಇಷ್ಟು ಮುಂದುವರ್ದೈತಿ ಅಂತೀರಲ್ಲ ಭೌತಿಕ ವಿಜ್ಞಾನ, ಅದರಿಂದ ಏನಾಗೈತಿ? ಶರೀರ ಎಲ್ಲ ಮತ್ತಟ್ಟು ರೋಗಗ್ರಸ್ತ ಆಗ್ಯಾವ. ಹೌದಿಲ್ಲ? ಹೆಂಗೆ ನಾವು ಅನುಕೂಲತೆ ಮಾಡ್ಕೊಂಡೇವಿ ಹಂಗಂಗೆ ಶರೀರ ಸದೃಢ ಆಗೈತೋ ಏನು ಏನಾಗೈತೆ? ಅದ್ರಾಗೈತೆ ನೋಡ್ಕೊಳ್ಳಿ. ಮೊದಲು ನಂಗೆ ಅದ್ರ ಶರೀರ ಗಟ್ಟಿದಾವನ್ರಿ, ನಡೆಯೋಕ್ಕಾಗೋದಪ್ಪ ಬೆಟಗೇರಿ ಮಠ ವಾಲ್ಯ ಅಂತ ನಾನು. ಇಲ್ಲೇ ಮನೆಗೆ ನಡೆಯೋಕ್ಕಾಗೋಲ್ಲ, ಯಾವಾರ ಗಾಡಿ ನೋಡ್ತೇನೆ ನಾನು, ಯಾವಾರ ಬರ್ತಾವಂತ. ಹೌದಿಲ್ಲ? ಹೊಳ್ಯಾಡ್ತಾನ ಹಂಗೆ ಯಾವಾರ ನೋಡೋನು ಇನ್ನಂತ ಹೆಂಗಾಗ್ಯಾವ ಒಂದು ಶರೀರ ಎಲ್ಲ ಹೋಗ್ಬಿಟ್ಟತಿ ಎಲ್ಲ ಜೀವನ. ಮುಂದುವರೆದೇ ಒಂದು ಇವನ್ನೆಲ್ಲ ಮಾಡಿ ಸೌಕರ್ಯಗಳನ್ನು ಮಾಡ್ಕೊಂಡು ಯಾವ ನಮೂನೆ ಆಗಿತ್ತು ನೋಡ್ಕೊಡಿ. ಶರೀರ ಎಲ್ಲ ಅದ್ರಾಗಿ ಹೋಗೈತೆ ಶರೀರ. ಹೌದಿಲ್ಲ? ಭಾಳ ದಿನ ಇನ್ನು ತಡ್ಕೊಳ್ಳೋ ಶರೀರ ಉಳಿದೇ ಇಲ್ಲ. ಇದು ಅಲ್ಪಾಯುಷಿಗಳಾಗಿಬಿಟ್ಟಿವಿ ನಾವೆಲ್ಲ. ಹೌದಿಲ್ಲ?
ಮೊದಲಿನ ಮಂದಿ ಹೆಂಗಿತ್ತು, ದೀರ್ಘಾಯುಷ್ಯಗಳಿದ್ರು, ಬೇಕಾದಂಗೆ ಶರೀರ. ಎಲ್ಲಿತ್ತು ರೀ ಬಿ ಪಿ ಶುಗರ್ ಎಲ್ಲಿತ್ತು ಅವಾಗ? ಎಲ್ಲಿ ಶುಗರ್ ಬಿ ಪಿ ಅದು ಎಲ್ಲಿ ಗೊತ್ತಾಯ್ತಿದ್ದಿಲ್ಲ ಅವಾಗ ಅವ್ರಿಗೆ. ಯಾಕೆ ಚಟುವಟಿಕೆ ಉಳಿದಿತ್ತ ಶರೀರ. ಯಾವಾಗಲೂ ಶರೀರ ಚಟುವಟಿಕೆ ಇತ್ತಂದ್ರೆ ಯಾರ ರೋಗನೂ ಬರೋದಿಲ್ಲ. ಇದನ್ನು ಕುಂಡ್ರಾಕೈತಿಪ್ಪ ಕಮ್ ಅಂತ ತಿಂದು ಕುಂತಿ ಅಂದ್ರೆ ಕೆಟ್ಟು ಬಿಡ್ತದೆ ಶರೀರ, ಹೌದಿಲ್ಲ? ಅದು ತಿನ್ನೋದ್ರಾಗ ಮಿತಿ ಇದ್ರೆ ಏನೋ ಲೆಕ್ಕದಾಗ ಇರ್ತೈತಿ. ಆ ಮಿತಿ ಮೀರಿ ಹೊಡ್ಯಾಕೈತಿ ಅಂದ್ರೆ ತೀರ್ ಸಿಗ್ತೈತಿ ಅಂತ, ಅದಕ್ಕೆ ಅಡ್ಡಾಡಕ್ಕೆ ಬರುದಿಲ್ಲ, ಹೌದಿಲ್ಲ? ಬಾತ್ ಬಿಡ್ತೈತಿ, ಶರೀರ ಎಲ್ಲ ಕೆಟ್ಟು ಬಿಡ್ತೈತಿ. ಯಾರ್ದ ಶರೀರ ಎಲ್ಲರದು ಹಂಗೆ, ಹೌದಿಲ್ಲ? ಅದು ಶರೀರ ಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೇಕು. ಮನಸ್ಸು ಸ್ಥಿತಿ ವಿಜ್ಞಾನಕ್ಕೆ ಸುಮ್ಮನೆ ಇರಿಸೋದು ಮನಸ್ಸನ್ನು. ಶರೀರ ಆರಾಮ್ ಕುಂಡ್ರಿಸಬಾರ್ದು, ಮನಸ್ಸನ್ನು ಕುಂಡ್ರಿಸೋ ಪ್ರಯತ್ನ ಮಾಡೋದು. ಅಂದ್ರೆ ಮನಸ್ಸನ್ನು ಆರಾಮ ಇರ್ತೈತಿ. ಶರೀರ ಚಟುವಟಿಕೆ ಒಳಗೆ ತೊಡಗಿದ್ರೆ ಅಂದ್ರೆ ಅದು ಶರೀರನೂ ಆರೋಗ್ಯ ಇರ್ತೈತಿ, ಹೌದಿಲ್ಲ? ನೋಡ್ರಿ, ನೀವು ಅಡ್ಡಾಡ್ಕೊಂತ ಇದ್ದಷ್ಟು ಆರಾಮು, ಈ ವಾಹನಗಳ ಮ್ಯಾಗ ಅಡ್ಡಾಡಿದ್ರೆ ಮತ್ತಟ್ಟು ಬಾದಾಗ ಹೋಗ್ತದೆ ಶರೀರ. ಅನಿವಾರ್ಯ ಬಂದ್ಬಿಟ್ಟೈತಿ ಈಗ, ಹೌದಿಲ್ಲ? ಅದ್ರಾಗ ಎತ್ತಿದ ಕೂಡಲೇ ಮನುಷ್ಯಾಗ ಚರಿಗೆ ತೊಗೊಂಡು ಹೋಗಾಕ ಸುದ ಅದ್ರ ಮ್ಯಾಗ ಎತ್ತೈತಿ ಹೋಗ್ತಾರೆ, ಹೌದಿಲ್ಲ? ಬಾಟ್ಲಿ ಇಟ್ಕೊಂಡವ್ರ ಹೋಗ್ಬಿಡೋದು ಈ ಕಡೆ ದಾರಿ ಆಗಿಬಿಟ್ಟೈತಿ, ಈ ಕಡೆ ಹತ್ತಿ ಹೋಗ್ಬಿಟ್ರೆ ಅಲ್ಲಿ ಹೋಗ್ಕೊಂತ ಫೂಲ್ ಕಡೆ ಹೋಗ್ಬಿಡೋದು. ನಡ್ಕೊಂತ ಹೋಗ್ಬೇಕು ಅನ್ನೋದು ಎಲ್ಲಿಲ್ಲ, ಎಲ್ಲಿ. ಮತ್ತು ಹಂಗೆ ನಡ್ಕೊಂತ ಹೋಗಿ ನೀ ಚರಿ ತೊಗೊಂಡ್ಕೊಂಡ್ರು ಜಟ್ರಾಗ ನೀ ಕ್ಲೀನ್ ಆಕೈತಿ. ಅದೇನಾರ ಗೊತ್ತೇ ಇಲ್ಲ ನಮ್ಗೆ, ಹೌದಿಲ್ಲ? ಅಲ್ಲಿ ತನ್ನಿಂದ ತಾನೇ ವಾಕ್ ಮಾಡೋದ್ರಿಂದ ದೊಡ್ಡ ಲಾಭ, ಬೆನಿಫಿಟ್ ಐತೆ ಅದರಿಂದ, ಅಡ್ಡಾಡೋದ್ರಿಂದ. ಅದಕ್ಕೆ ವಾಕ್ ಕಿಂಗ್ ಅಂತ. ಅವ್ನು ರಾಜ, ಅವ ಅಡ್ಡಾಡ್ಕೊಂತ ಇರೋ ಅವ್ನು ರಾಜ ಅವ, ಹೌದಿಲ್ಲ? ಅಡ್ಡಾಡೋದು ಬಿಟ್ಟೆ ಅಂದ್ರೆ ನಿನ್ನ ಪೇಷಂಟ್ ಹಾಕೊಂಡ್ಬಿಡ್ತು. ನಾವು ವಾಹನದ ಮ್ಯಾಗ ಅಡ್ಡಾಡೋರು ದೊಡ್ಡ ಸಾವುಕಾರ ರಾಜಪ್ಪ, ಎಲ್ಲಿ ರಾಜ? ಅದು ಬ್ಯಾನಿ ಹಚ್ಕೊಂಡ್ಬಿಟ್ಟು, ಹೌದಿಲ್ಲ? ಇನ್ನು ದೂರ ಹೋಗಾಕ ಅನಿವಾರ್ಯ, ಹೌದಿಲ್ಲ? ಇಲ್ಲೇ ಅಡ್ಡಾಡೋದು ಅಂತಂದ್ರೆ ಜೊಡ ಬಂದ್ಬಿಡ್ತೈತಿ. ಅಟಕ ಇಟ್ಕ ದಾರಿ ನೋಡ್ತೈತಿ, ಗಾಡಿ ಯಾವ್ರು ಬರ್ತಾವನಂತ. ಅಲ್ಲಿ ನೋಡೋನ್ ತಡಿ ಯಾವ್ರು ಬರ್ತಾವನ. ಚಾಳಿ ನೋಡ್ಕೊತಾನೆ ದುಡ್ತೈತೆ, ಸಪ್ಲಾ ನೋಡಿದ ಕೂಡಲೇ ನಿಂದಿರ್ತೈತೆ. ಇನ್ನು ಬರ್ರತೈತಿ ಅಂದ್ರೆ ಯಾವ್ದನ್ನು ನೋಡೋಣ ಇದನ್ನ ಕೈ ಮಾಡಿ ತರುವಾಯ್ತು, ಚಾಳಿ ಬಿದ್ದುಬಿಟ್ಟೈತೆ. ಈ ಕಾಲು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಒಳ್ಳೇದು. ಬ್ಯಾಡಪ್ಪ, ನಾವು ಕರೆದ್ರು ಬ್ಯಾಡ ಹತ್ತಾಕವಲ್ಲಿ ಅನ್ನೋದು. ಇದು ಗಟ್ಟಿರೋ ಮಠ ನೋಡೋಣ, ಇದು ಎಲ್ಲಿ ಮಠ ಹೋಗೈತು, ಹೌದಿಲ್ಲ? ಮೊದಲಿನ ಮಂದಿ ಎಷ್ಟು ಇದಿತ್ತವರು, ವಜ್ಜೆ ಹೊತ್ಕೊಂಡು ಹೋಗಿದ್ರು ಬೆಟಗೇರಿ. ಅಲ್ಲ, ಈಗ ಬೆಟಗೇರಿ ನಮಗೆ ಗೊತ್ತೈತಲ್ಲ, ಇವು 4 ಚಿಟ್ಟಿ ಜೋಳ ಹೊತ್ಕೊಂಡ್ಬಂದು ಇಳಿ ಮತ್ತೊಮ್ಮೆ ಬಂದು ಹೊತ್ಕೊಂಡು ಹೋಗ್ತಿದ್ರು. ನಡ್ಕೊಂತ ಹೋಗೋದು ಅವಾಗ. ಅವಾಗ ನೈನ್ ದಾರಿ ಇದ್ದಿದ್ದಿಲ್ಲ ಅಂತ, ಹಿಂಗೆ ಸರ್ವ ಹಿಡ್ದ ಹೋಗ್ತಿದ್ರು ಬೆಟಗೇರಿ ಶಾಂತಿಗೆ. ಅವಾಗ 9 ದಾರಿ ಇದ್ದಿದ್ದಿಲ್ಲ, ಸರ್ವ ಹಿಂಗೆ ಐತೆ ನೋಡ್ರಿ, ಹಂಗೆ ಬೆಟಗೇರಿಗೆ ಹೋಗ್ಬೇಕಾರೆ ಹಂಗೆ ಸರ್ವ ಹಿಡ್ದ ಹೋಗ್ತಿದ್ರು. ಈ ಕಡೆ ಈ ಗಂಟೆನಾರ ಮನಿಗಳು ಹಿಂಗೆ ಸರ್ವ ಹಿಡ್ದು ಹಿಂಗೆ ಸರ್ವ ಬಂದು ಹಿಂಗೆ ಬಿದ್ದಿತ್ತಲ್ಲ ದಾರಿ, ಅದು ಹಿಂದಗಡೆ ಇದನ್ನು ದಾರಿ ಕಿಡ್ಬ್ಯಾರ. ಹಂಗೆ ಸರ್ವ ಹಂಗೆ ಸರ್ವ ಬಂದು ಗೆಸಿ ಮ್ಯಾಗ ಹಂಗೆ ಹೋಗಿತ್ತದ ಬೆಟಗೇರಿಗೆ ಹೋಗೋ ದಾರಿ ಅಂತೇಳಿ. ಅವಾಗ ಅದು ಇತ್ತು. ಇದನ್ನ ಹಿಂದಗಡೆ 9 ದಾರಿ ಮಾಡಿದ್ರು, ರೋಡ್ ಮಾಡಿದ್ರು. ಇವ್ರು ಗಂಟೆನಾರ ತಕರಾರು ಮಾಡಿದ ಕೂಡಲೇ ಏನ್ರಿ ಅವ್ರು ಸೈಡ್ ತೊಗೊಂಡು ಹೊಂಟಿದ್ರಂತೆ. ಇದನ್ನು ತೊಗೋಬೇಡ್ರಿ ಅಂದ್ಕೂಲ ಮುದ್ದಾಮ ನಡ್ಕ ಹೊಡೆದ್ಬಿಟ್ಟ, ನಡ್ಕ ಹೊಡೆದ್ಬಿಟ್ಟು ಅಂತ ನಾಟಕ ಮಾಡಿಬಿಟ್ರು. ಅದನ್ನು ಹಿಂಗೆ ತಕರಾರು ಮಾಡಿದ್ದು ಬೇಷ ಆಯ್ತು ಅಂತೇಳಿ ಆ ಕಡೆ ಈ ಕಡೆ ಅಷ್ಟು ಮಾಡಿಬಿಟ್ರು ಅದನ್ನು. ಅಂದ್ರೆ ಮೊದಲಿನ ಮಂದಿ ಅಂಥದ್ರಾಗ ಹೆಂಗೆ ಬಾಳೆ ಮಾಡಿದ್ರು. ಇಷ್ಟೆಲ್ಲ ಅನುಕೂಲ ಆದರೂ ಸುಧಾ ಶರೀರ ಹೆಂಗದ ಸದೃಢ ಇಲ್ಲ.
ಅದಕ್ಕೆ ಶರೀರ ನೆಟ್ಟಗಿದ್ದಾಗ ನಮ್ಮ ಕೆಲಸ ಮಾಡ್ಕೋಬೇಕಂತ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಮೊದಲು ಕೆಲಸ ಮಾಡ್ಕೊರಿ. ಯಾವ ಹೊತ್ನಾಗ ಹೋಗೋತಿ ಹೇಳಕ್ಕೆ ಹೋಗಿಲ್ಲ. ದಾಳಿ ಬಂತಂದ್ರೆ ಮುಗಿದು ಹೋಗ್ತಿ ನಿಮಗೆ. ಏನು ಮಾಡಿದ್ರು ಕೆಲಸ ಆಗೋದು. ಯಾ ಬೇಡ್ಕೋ ನಡ್ಕೋ ಯಾ ದೇವ್ರಿಗೆ ಬಡ್ಕೊಂಡು ಅವಧಿ ಮುಗಿತೆ ಅಂದ್ರೆ ಮಕ್ಕಳನ್ನ ಹಿಡಿದು ದಣಿತಿರೋ ನಿದ್ದೆ ಮಾಡಿ ದಣಿತಿರೋ. ವಿಷಯ ಸಂಗ್ರಹ ಅಂದ್ರೆ ಕಸದ ಸಂಗ್ರಹನೋ ಏನು ರಸದ ಸಂಗ್ರಹನೋ ಇದು? ಬಿದ್ದಾಡ್ಲಿ ಹುಡಿ ಕೈಯಾಗ ಸಿಕ್ಕೊಂಡು ಒದ್ದಾಡವಂಗ ಅಧ್ಯಾತ್ಮರ ಹೆಂಗತೈತಿ ಹೇಳ್ರಿ. ಅಂದ್ರೆ ವಿಷಯದ ವ್ಯಾಮೋಹದಾಗ ಬಿದ್ದವಂಗ ಇದು ಹೆಂಗೆ ತಿಳಿಬೇಕು ಅಂತ. ಮನಸ್ಸು ನಿದ್ರೆ ಕಡೆ ಲಕ್ ಕೊಟ್ಟಾಗ ಏಕಾಗ್ರ ಆಕೈತಿ, ಬಾಳೆದ ಕಡೆ ಲಕ್ ಕೊಟ್ಟಾಗ ಏಕಾಗ್ರ ಆಕೈತಿ ನೋಡ್ಕೋರಿ. ನಿದ್ದೆ ಹತ್ತಿದಾಗ ನಿದ್ದೆ ಕಡೆ ಲಕ್ ಕೊಡೋದು, ಯಾವ ವಿಷಯ ವಸ್ತುಗಳೆಲ್ಲ ಕೈ ಬಿಡೋದು. ಬಾಳೆ ಅಂದ್ರೆ ಎಲ್ಲ ವಿಷಯ ವಸ್ತುಗಳು ಬಂದು ಆ ವಿಷಯ ವಸ್ತುಗಳಿಗೆ ಲಕ್ ಕೊಟ್ರೆ ಮನಸ್ಸು ಎಲ್ಲಿ ಚಾನ್ಸಲ್ ಆಕೈತೆ. ಅದು ನಿದ್ದೆ ಕಡೆ ಲಕ್ ಕೊಟ್ರಾಗ ಎಲ್ಲ ಕೈ ಬಿಡ್ತೈತಿ, ಏಕಾಗ್ರ ಆಕೈತೆ ಅವಾಗ ಮನಸ್ಸು. ನಿದ್ದೆ ಹತ್ತಿರ ಏನು ಕೆಟ್ಟಲ್ರಿ, ಬಾಳೆ ನೆನಪು ಬರಬಾರ್ದು ನೋಡ್ರಿ. ಇದು ಎಂದೆಂದೂ ಇದು ಬರ್ದಂಗೆ ಮಾಡ್ಬೋದು. ಬಾಳೆದ ನೆನಪು ಬರ್ದಂಗೆ ಆರಾಮಿರ್ಬೇಕು ನಮ್ಗೆ. ನಿನ್ನ ಕರ್ಮೋಪಾಸನೆಗಳು, ದೇವ್ರು ನಡ್ಕೋದು, ದಿಂಡ್ರು ನಡ್ಕೋದು ಎಲ್ಲ ಎಚ್ಚರಿಕೆ ಒಳಗೋ ಏನ ನಿದ್ದೆ ಆಗೋ ಇವೆಲ್ಲ ಎಲ್ಲ ಬಾಳೆದಾಗ ಹೋದಿಲ್ಲ. ಎಲ್ಲ ದೇವ್ರಿಗೆ ನಡ್ಕೋದು, ಗುಡಿ ಗುಂಡಾರ್ಗೆ ಹೋಗೋದು, ಅಭಿಷೇಕ ಮಾಡೋದು ಎಲ್ಲ ಒಂದು ಎಚ್ಚರಿಕೆ ಒಳಗೆ ಆಗೋದಿಲ್ಲ. ನಿದ್ದೆ ಹತ್ತಿದಾಗ ಎಲ್ಲಿದ್ದಾವೆ ನೀವು? ದೇವರು ದಿಂಡ್ರು ಅಭಿಷೇಕ ಮಾಡೋದು ಯಾವ ಇಲ್ಲ ಅಲ್ಲಿ. ಎಷ್ಟು ಆರಾಮದಿ ಇಲ್ಲಿ. ಬಾಳೆದ ಕಡೆ ಎಲ್ಲ ಕೊಡೋದು ಯಾವಾಗ ಬಿಡ್ತೀಯ ನೀ ಆರಾಮಿರ್ತೀನಿ. ಅದನ್ನು ತಿದ್ದಾಕ ಹೊಂಟಾನ, ಅದನ್ನು ತಿದ್ದಾಕತ್ತೇನೆ. ಅದು ಕರ್ಮೋಪಾಸನೆಗಳಿಂದ ಬುದ್ಧಿ ಏಕಾಗ್ರ ಆಗುವುದಿಲ್ಲ. ಇಲ್ಲ ಅಂತಃಕರಣ ಸ್ವಚ್ಛ ಆಗೋದಿಲ್ಲ ಅದನ್ನು ಮಾಡೋದ್ರಿಂದ. ಅಪ್ಪವರು ಶಾಸ್ತ್ರ ಮುಗಿಸಿ ನಿತ್ಯ ಕರ್ಮಗಳನ್ನು ತೀರಿಸಿ ಎಲ್ಲ ಧ್ಯಾನಕ್ಕೆ ಕೂತ್ರ ಅಂದ್ರೆ ಸಮಾಧಿ ಹತ್ತಿ ಬಿಡ್ತಿತ್ತು ಅವ್ರು. ಆದ್ರೆ ಅವರು ಶಿಷ್ಯರನ್ನವ್ರಿಗೆ ಯಾರಿಗೆ ಹತ್ತೈತಿ ಸಮಾಧಿ? ಶಿವಾನಂದರು ಹೆಂಗೆ ಸಮಾಧಿ ಸ್ಥಿತಿಯನ್ನು ಹೊಂದಿದ್ರು, ನಮ್ಮ ನಿತ್ಯ ಕರ್ಮ ಶಾಸ್ತ್ರ ಮುಗಿಸಿ ಎಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕಾರ ಮತ್ತು ಧ್ಯಾನಕ್ಕೆ ಕೂತ್ರ ಅಂದ್ರೆ ಸಮಾಧಿ ಹತ್ತಿ ಬಿಡ್ತಿತ್ತು. ಏನು ಹಂಗೆ ಆ ಸ್ಥಿತಿ ಹೊಂದದವ್ರು ಯಾರ್ದ್ರಿ? ಶಿವಾನಂದ್ರ ಶಿಷ್ಯರನ್ನವ್ರು ಯಾರ್ದ್ರಿ? ಯಾವ ಇಚ್ಛೆಗಳು ಇರ್ತಿದ್ದಿಲ್ಲ ಅವರು, ಬಯಕೆಗಳೆಲ್ಲ ನಾಶ ಮಾಡಿಕೊಂಡ್ರು. ಏನು ಶಿವಾನಂದರ ಶಿಷ್ಯರು ಯಾರೂ ಇಲ್ಲ. ಯಾರದಿರಿ ಹೇಳ್ರಿ ಶಿವಾನಂದರ ಶಿಷ್ಯರನ್ನು? ಅವರಂತೆ ಆ ಸ್ಥಿತಿ ಹೊಂದಿದವ್ರು ಯಾರದಿರಿ? ಶಿವಾನಂದರಿಗೆ ಊಟಕ್ಕೆ ಕುಂತಾಗ ಆ ಸಮಾಧಿ ಸ್ಥಿತಿ ಬರ್ತಿತ್ತು, ನಿದ್ದೆ ಹತ್ತಿತ್ತು, ಕಳಸಿ ಬೀಳ್ತಿತ್ತಿಲ್ಲ. ಅಡ್ಡಾಡವಾಗ ಸುಧಾ ನಿಂತ್ಕೊಂಡಾಗ ಇರ್ತಿದ್ರು ಅವರು. ಕಾಲು ಅಡ್ಡಾಡೋಂಗೆ ಅಡ್ಡಾಡ್ತಿದ್ವು, ಅದರ ಆ ಸ್ಥಿತಿ ಒಳಗಿರ್ತಿದ್ರು. ಏನು ಅದ್ರ ಹತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋದು ಇರ್ತಿದ್ದಿಲ್ಲ. ಶಾಸ್ತ್ರ ಹೇಳ್ತಾ ಹತ್ತಿ ಬಿಡ್ತಿತ್ತು ಅವ್ರಿಗೆ ಸಮಾಧಿ. ಏನು ವೃತ್ತಿ ಸ್ಥಗಿತ ಆಗಿಬಿಡ್ತಿತ್ತು ಶಾಸ್ತ್ರ ಹೇಳಿ. ಅವರು ಶಾಸ್ತ್ರ ಹೇಳ್ರಿ ಶಾಸ್ತ್ರ ಹೇಳ್ರಿ ಸ್ತಬ್ಧ ಆಗಿಬಿಡ್ತಿತ್ತು. 3 ದಿನ ಉತ್ಥಾನ ಹಾಕಿದ್ದಿಲ್ಲ ಅಂತ. ಆ ಸ್ಥಿತಿ ನೋಡಿದವರು ಧನ್ಯವಾಗ, ಮಹಾತ್ಮನ ಸಮಾಧಿ ಸ್ಥಿತಿಯನ್ನು ನೋಡಿದವರು. ಏನು 3 ದಿನ ಉತ್ಥಾನ ಆಗಿದ್ದಿಲ್ಲ ಅಂದ್ರೆ ಹೆಂಗೆ ಇರ್ತಿತ್ತು? ಊಟ ಉಪಚಾರ ಏನೂ ನಡೀತಿತ್ತು. ಏನು ಗುಡ್ಡದ ಮ್ಯಾಗ ಅನುಷ್ಠಾನ ಕುಂತಾಗ ಗುಂಡು ಹರಿಸಿದ್ರು ಸುಧಾ ಎಚ್ಚರ ಆಗಲಿಲ್ಲ. ರಾಮದುರ್ಗದನ್ಯಾರು ಇವ್ರು ಗೌಡ್ರು ಇವ್ರು ಕೆಲವು ಮಂದಿ ಅವರು ಬರೇ ಗುಡ್ಡಕ್ಕೆ ಹೋಗ್ತಾರ್ರಿ, ಏನು ಊರಾಗ ಇರುವುದಿಲ್ಲ ಹಂಗೆ.
ಹೇಳಿದ ಕೂಡಲೇ ಹಂಗಾರೆ ನೋಡು ನೀವು ಗೌಡ್ರಿಕೆ ಮಾಡ್ತಾರೆ ಇವರು. ಅವಾಗ ಅವ್ರ ಸರ್ಕಾರ ಅವ್ರು ಬಂದು ಏನು ರೀ ನೀವು ಗೌಡ್ಕಿ ಚೆಕ್ ಮಾಡ್ಬೇಕಂತ ಬಂದು ನಾನು ನೀವು ಡೋಂಗಿ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಅಲ್ಲಿ ಮಗ್ಗಲ್ದಾಗ ಹೋಗಿ ಗುಂಡು ಹಾರ್ಸ್ಯಾರ. ಅವಾಗ ಏನು ಕದಲಿಲ್ಲ ಅವರು. ಅವಾಗ ಅವ್ರಿಗೆ ಹೇಳಲೇ ಸುಮ್ಮನೆ ಬಂದು ಏನು ಹಿಂಗೆ ಬಂದಿದ್ರಿ ನಿಮಗೆ ಇದನ್ನು ಮಾಡಕ್ಕೆ ಬ್ಯಾಡ ನಮಗೆ ಇದನ್ನ ಗೌಡ್ಕಿನ ಬೇಡ ಅಂತ ಇದನ್ನು ಕೊಡಕ್ಕೆ ಇಲ್ಲ ತಪ್ಪಾಗೈತಿ ನಮ್ಮದು, ನೀವು ಮುಂದುವರ್ಸ್ಕೊಂಡು ಹೋಗ್ರಿ, ನೀವು ಹಿಂಗದಾರ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನಮಗೆ, ನಿಮ್ಮಂಥವ್ರು ಇರಬೇಕು ನಮ್ಮ ಇದ್ರಾಗ ಅಂಥೇಳಿ ಅವರ ಒತ್ತಾಯ ಮಾಡಿ ಅವರೇ ನಿಮಗೆ ನಮಸ್ಕಾರ ಮಾಡಿ ಬೇಡ ನಮಗೆ ನೀವು ಮಾಡ್ಕೊತ ಹೋಗ್ರಿ ಅಂತವ. ನನಗೆ ಅವಶ್ಯಕತೆ ಇಲ್ಲಿ ತೊಗೊಂಡು ಬಿಡ್ರಿ, ನಾನು ರಾಜೀನಾಮೆ ಕೊಡ್ತೇನೆ. ಏನು ಪೊಲೀಸ್ ಪಾಟ್ಲಿಗೆ ಮುಲ್ಕಿ ಪಾಟ್ಲಿಗೆ ಎರಡೂ ಇದ್ವು ಅಂತವು ಶಿವಾನಂದ ಜನ. ಏನು ಮುಲ್ಕಿ ಪಾಟ್ಲಿಕ್ಕೆ ಅಂದರೆ ಹಪ್ತೆ ವಸೂಲು ಮಾಡೋದು ಹೌದಿಲ್ಲ. ಅವನು ವಸೂಲು ಮಾಡಿ ವಾಲಿಕಾಯ ಕೂಡ ಹೋಗಿ ಅವ್ರನ್ನ ಕುದುರೆ ಮ್ಯಾಗ ಹೋಗಿ ಆ ಕಚೇರಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ತಿದ್ರು. ವಾಲಿಕಾರ ಇಬ್ಬರು ಕುದುರೆ ಕೂಡ ಓಡೋದು ಅವ್ರ ಹಿಂಬಾಲೆ ಅವನು ರಕ್ಷಣೆ ಮಾಡೋಕ್ಕೆ ಖಡ್ಗ ಹಿಡ್ಕೊಂಡು ಅವ್ರು ಹೋಗೋದು. ಅವಾಗ ಹಿಂಗೆ ದಾರಿ ಸರಿ ಇದ್ದಿದ್ದಿಲ್ಲ, ಹಿಂಗೆ ಸರ್ವ ಹಿಡ್ದ ಹೋಗೋದು ಹೌದಿಲ್ಲ. ಅವಾಗ ಅಂಥ ಕಾಲ ಅವಾಗ. ನಮ್ಮಪ್ಪ ಯಾವಾಗ ಬೇಕು ಅವಾಗ ಎಲ್ಲಿ ಬೇಕಲ್ಲಿ ಎಷ್ಟು ಬೇಕಷ್ಟು ನಿದ್ದೆ ಮಾಡಕ್ಕಂತಿದ್ದ. ನಮ್ಮಪ್ಪ ನಂಗೆ ಆ ಸ್ಥಿತಿ ಹೊಂದಿದವ್ರು ನನಗೆ ಇಲ್ಲಿವರೆಗೂ ನೋಡೇ ಇಲ್ಲ. ನಾವು ನಿಮಗೆ ಯಾರಿಗಾರ ಸಿಕ್ಕರ ಅಂಥವ್ರು ತಿಳಿಸಿರ್ಬೇಕಾದ್ರೆ ದಿಗ್ದರ್ಶನ ಮಾಡ್ಬೇಕಾಗ್ತದೆ, ಮಾಡೋಣ. ನಿದ್ದೆ ಮಾಡುವಾಗ ಸಹಿತ ಕಣ್ಣು ತೆರೆದೇ ಇರ್ತಿದ್ವು. ಕಣ್ಣು ರೆಪ್ಪಿ ಧ್ಯಾನ ಕೂತಾಗ ಅವಾಗ ರೂಢಿನ ಅದು. ಶರೀರ ಬಿಟ್ಟಾಗ ಅದನ್ನು ಮುಚ್ಚಾಕ ಪ್ರಯತ್ನ ಮಾಡ್ಯಾರಂತ ಕಣ್ಣು ಗುಡ್ಡಿ. ಏನೇನು ಹಚ್ಚಿದನ್ನು ಮಾಡಕ್ಕೆ ಹೋದ್ರೆ ನಿತ್ಯ ಇಲ್ಲ, ಮತ್ತು ತೆಗೆದ್ಬಿಡು ಕಣ್ಣು ತೆಗೆದದ್ದು ಹಂಗೆ ಇದ್ದು ಶರೀರ ಬಿಟ್ಟರು ಸಹಿತ ರೂಢಿ ಅದು. ಏನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಕಲ್ಪನಾ ಹೆಚ್ಚು ಬರ್ತಾವೆ. ಕಣ್ಣು ಮುಚ್ಕೊಂಡು ಕುಂತೀರ ಅಂದ್ರೆ ಕಲ್ಪನಾದಿಗಳ ಕಾಟ ಹೆಚ್ಚು. ಧ್ಯಾನ ಕೂಡ್ಬೇಕಾದ್ರೆ ಕಣ್ಣು ತೆಗೆದ ಕುಂತ್ರೆ ಆ ಕಲ್ಪನಾದಿಗಳ ಕಡಿಮೆ ಇರ್ತವೆ. ಆ ರೂಢಿ ಬೇಕಲ್ಲ, ಕಣ್ಣು ತೆಗೆದ ಕುಂಡ್ರೋದು. ಕಣ್ಣು ತೆಗೆದಂಗೆ ತೆಗೆದಿರ್ಬೇಕು, ಏನು ಕಾಣಬಾರ್ದು ಹೌದಿಲ್ಲ. ಕಣ್ಣು ತೆಗೆದ್ರೂ ಏನು ಕಾಣದಂಗೆ ಕುಂಡ್ರೋದು ನೋಡಿ. ಅಂತೇಳಿ ಏನು ಹೋದರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಲಕ್ಷ್ಯ ಎಲ್ಲ ತನ್ನ ಇರುವಿನ ಕಡೆ ಇರ್ತದೆ. ನೀನು ಮನಸ್ಸು ಎಲ್ಲಿರ್ತೈತಿ ಅಲ್ಲಿ ಹೋಗ್ತೈತಿ ಮನಸ್ಸು, ಅದು ಲಕ್ಷ್ಯ ಎಲ್ಲಿ ಇರ್ತೈತಿ ಅತ್ತಾಗ ಹೋಗ್ತೈತಿ. ಕುತ್ಕಟ್ಟಿ ಇಚ್ಛ ಯಾವ್ದಾರ ಬಾಳೆ ದೇಶನ ಇತ್ತಂದ್ರೆ ಮುಂಜಾನೆ ಮುಂದೆ ಯಾರು ಹಾದು ಹೋದ್ರೂ ಸುಧಾ ಖಬರೇ ಇಲ್ಪ, ಲಕ್ಷ್ಯ ಬೇರೆ ಐತಿ ಬಿಡ. ಅಲ್ಲೇ ಇದ್ರಿಗೆ ಹೋದರೂ ಬೇರೆ ಐತಿ ಬಿಡ, ಹೆಸನ ಬೇರೆ ಐತಿ. ಹಂಗೆ ಏಕಾಗ್ರ ಇತ್ತಂದ್ರೆ ಮನಸ್ಸು ಆತ್ಮಭಾವದಲ್ಲಿ ಏನು ಬೇಕಾದ ಕಣ್ಣು ತೆಗೆದ್ರೂ ಏನು ಕಾಣೋದು. ಏನು ಮಳೆಗಾಲದಾಗ ಗುಡ್ಡದ ಮ್ಯಾಗ ಹೋಗೋದೆ, ಮನ್ಯಾಗ ಕುಂತಾಗ ತಂಪಿಗೆ ಕೆಂಜಿಗೆ ಹತ್ತಿದ್ದು, ಮೈಯೆಲ್ಲ ಪರಿಟಿಗಟ್ಟಿರ್ತೈತಂತೆ ಧ್ಯಾನಕ್ಕೆ ಕೂತಾಗ. ಉತ್ಥಾನ ಆದ್ಮ್ಯಾಗ ಅವರು ಏನೋ ಗುಳುಗುಳು ಅಂದವ್ರು ನೋಡುವ ಎಲ್ಲಮ್ಮ ಅವ್ರ ತಂಗಿಯವ್ರಿಗೆ ಅಂಗಿ ತೆಗೆದು ನೋಡಿರ್ಬೇಕಾದ್ರೆ ಮೈ ದುಬ್ಬೆಲ್ಲ ಕೆಂಪಗೆ ಪಾರ್ಟಿಗಟ್ಟಿ ಕೆಂಜಿಗೆಲ್ಲ ಕಡ್ದು ಬಿಟ್ಟಿದ್ವು. ಏನಪ್ಪ ಏನಾಗಿದೆ ಹಿಂಗೆ ಹಿಂಗಾಗೈತೆ ಗುಳುಗುಳು ಅನ್ನಾಗ್ತೈತೆ ನೋಡಿ ಏನಿದೆ ಅಂತ. ಅವಾಗ ಎಚ್ಚರ ಉತ್ಥಾನ ಆದಾಗ ಶರೀರ ಭಾವ ಬಂದಾಗ ಅವಾಗ ಅವರು ನೋಡಿ ಇಷ್ಟು ಖಬರ್ಗೆ ಎಟ್ಟು ಕುಂತಿದ್ದೆ ಅಪ್ಪ ನೀನು. ಎಲ್ಲಮ್ಮನವರು ಅವ್ರ ತಂಗಿಯವರು ಏನು ಅವಾಸದ ಖಬರ್ ಇರ್ತಿದ್ದಿಲ್ಲ ಅವರು. ಹಿಂಗಿದ್ದವ್ರು ನಮ್ಮ ಅಪ್ಪನ ಶಿಷ್ಯರು, ನಮ್ಮ ಅಪ್ಪನ ಜೋಡಿಯವರು. ಅಂಥವ್ರು ಯಾರಿದ್ರಿ? ಶಿವಾನಂದರ ಶಿಷ್ಯರು ಯಾರಿದ್ರಿ ಅಂಥವ್ರು? ಈಗ ನಾನು ಶಿಷ್ಯ ನೀನು ಶಿಷ್ಯ ಹಂಗಿದ್ರೆ ಆಕಿ ಎರಡನೇದವ್ರ ಅವ್ರ ಸಮಾಧಿ ಸ್ಥಿತಿ ಗಾಢಾದಾಗ ಯಾರು ಎಬ್ಸಿರೂ ಹೇಳ್ತಿದ್ದಿಲ್ಲ, ಅವ್ರು ಎಚ್ಚರಕ್ಕಿದ್ದಿಲ್ಲ. ಏನು ತನ್ನಿಂದ ತಾನೇ ಅದ ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಎಬ್ಸಿರು ಹೇಳ್ತಾರಂತಿದ್ರು ಅಜ್ಜವ್ರು.
ಏನು ಅದು ಏರ್ತಾ ಇರೋ ಕಾಲಕ್ಕೆ ಜೈಘೋಷ ಮಾಡಿ ಅಭಿಷೇಕ ಹೇಳ್ತಿದ್ರು. ಪೂರ್ಣ ಅದು ಗಾಢ ಸ್ಥಿತಿ ಒಳಗೆ ತನ್ನಿಂದ ತಾನ ಉತ್ಥಾನ ತನ್ನಿಂದ ತಾನ ಗಾಢಾದ ಸ್ಥಿತಿ ಉತ್ಥಾನ ತನ್ನಿಂ ಪರರಿಂದ ಎಚ್ಚತ್ತವನು ಮುನ್ನಿನ ಪರಿಯೋಳು ವ್ಯವಹರಿಸುವನು ಅಂತ. ಮೊದಲು ಹೆಂಗಿತ್ತಲ್ಲ ಹಂಗೆ ವ್ಯವಹಾರ ಮಾಡ್ತಾನೆ ಎಲ್ಲರಂಗೆ ಹಂಗೆ ಇರ್ತದೆ. ತನ್ನಿಂದ ಆಗಲಿ ಅಂದ್ರೆ ತನ್ನಿಂದ ತಾನ ಉತ್ಥಾನ ಭಾಳ ಗಾಢಾದ್ರಿಂದ ತನ್ನಿಂದ ತಾನ ಉತ್ಥಾನ ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಪರರ ಜಯಘೋಷ ಮಾಡಿ ಎಬ್ಬಿಸ್ತಿದ್ರು. ಏನು ಘೋಷಣೆ ಮಾಡಿ ಎಬ್ಬಿಸ್ಬಿಡ್ತಿದ್ರು. ಏನು ಯಾರಿದ್ರೆ ಅಂಥವ್ರು ನಮ್ಮ ಅಪ್ಪನಂಗೆ ಇದ್ದವ್ರು ಯಾರು? ನನಗೆ ಮಾತ್ರ ಇಲ್ಲಿವರೆಗೂ ಯಾರೂ ಸಿಕ್ಕಿಲ್ಲ ಅಂಥವ್ರು. ನಮ್ಮಪ್ಪನಂಗೆ ಆ ಸ್ಥಿತಿ ಹೊಂದಿದವ್ರು ನಾವು ನೋಡೇ ಇಲ್ಲ. ಮತ್ತು ನೀತಿಯಿಂದ ನಡ್ಕೊಳ್ಳಿಕ್ಕೆ ಸಾಮಾನ್ಯ ವೈರಾಗ್ಯ ಬೇಕಾಕೈತಿ. ಏನು ಸಮಾಧಿಯನ್ನು ಹೊಂದಲಿಕ್ಕೆ ವಿಶೇಷ ವೈರಾಗ್ಯ ಬೇಕಾಕೈತಿ. ಮೊದಲು ನೀತಿಯಿಂದ ನಡ್ಕೊಳಕ್ಕೆ ಕಲ್ಕೋರಿ. ಏನು ಪರಸ್ಪರ ತ್ಯಾಗ ಜೀವನ ಬೇಕಾಗೈತಿ. ನೀತಿಯಿಂದ ನಡ್ಕೋಬೇಕಾತಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂಗೆ ನಾವು ಜೀವನ ಸಾಗಿಸ್ಬೇಕಂದ್ರೆ ತ್ಯಾಗ ಜೀವನ ಬೇಕು. ಸಾಮಾನ್ಯ ತ್ಯಾಗ ಬೇಕಾಗೈತಿ. ಇದ್ದದ್ರಲ್ಲಿ ತೃಪ್ತಿ ಹೊಂದ್ಕೊಂಡು ಇರ್ಬೇಕನ್ನೋರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ? ಇದ್ದಿದ್ರಾಗ ತೃಪ್ತಿ ಹೊಂದ್ಕೊಂಡು ತಮ್ಮ ಬಾಳೆದಾಗ ತಾವಿರೋರು ಭಾಳ ಕಡಿಮೆ. ಎಲ್ಲಿಯೋ ಒಬ್ಬರು ಸಿಗ್ತಾರಂತವ್ರು. ನಾವು ಇಲ್ಲದನ್ನ ನಾವು ಯಾಕೆ ಕಡಿಮೆಪ ಇಲ್ಲದನ್ನ ಏನಾರು ಮಾಡಬೇಕು. ನಮ್ಮ ಪ್ರಾರಬ್ಧಾಗ ಏನಿರ್ತೈತಿ ಎದೃಚ್ಛ ಲಾಭ ಸಂತುಷ್ಟ ಏನಿರ್ತೈತಿ ಅದರಾಗ ತೃಪ್ತಿ ಹೊಂದ್ಕೊಂಡಿರು. ಇದ್ರಿಲ್ಲೋ ಮೊದಲು ಮಂದಿ ಇಲ್ಲದ್ದೇ ಏನು ಬಯಸಾಕ ಹೋಗಲಿಲ್ಲ. ಅವ್ರು ಹಂಗೆ ಆಗ್ಬೇಕು ಇವ್ರು ಹಂಗೆ ಆಗ್ಬೇಕು ಅನ್ನಲಿಲ್ಲ. ನಮ್ಮ ಪ್ರಾರಬ್ಧಾಗ ಏನೈತಿ ಹಂಗಿದ್ದು ತೃಪ್ತಿಯಿಂದ ಇದ್ರು ಅವಾಗ. ಅದಿಲ್ಲ ಅವ್ರು ಹೆಚ್ಚಿಂದ ಏನು ಬಯಕೆಯನ್ನು ಮಾಡಲಿಲ್ಲ. ಹಂಗಿರೋದು ಹಗರ ಬಗರ ಕೆಲಸ ಇರ್ತವೆ. ಬುದ್ಧಿಶಕ್ತಿ ಶಾರೀರಿಕ ಶಕ್ತಿ ಎಷ್ಟದ ಅಷ್ಟು ದುಡಿಯೋದು, ಅದರಲ್ಲಿ ತನಗೆ ಎಷ್ಟು ಅವಶ್ಯದ ಅಷ್ಟು ತಗೊಳ್ಳೋದು. ಹಿಂಗಿದ್ರೆ ಏಕತ್ರ ಗರಾಣಿ ಸರಳ ನಡೀತಾವೆ. ತ್ಯಾಗ ಜೀವನ ಇದ್ರೆ ಏನು ಇಲ್ಲ ಅಂದ್ರೆ ಹರಿ ಹೊಡೆದ ಹಂಚಕ್ಕವು. ಈ ಜಗತ್ನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ ನೋಡು. ನ ಧನೇನ ನ ಪ್ರಜೆಯ ನ ಬಹುಸು ತತ್ವೇನ. ಎದೆದ್ರಾಗ ನೀ ಸುಖ ಅಂತ ತಿಳ್ಕೊಂಡು ಅವು ಯಾವುವು ನಿನಗೆ ಸುಖ ಕೊಡೋದಿಲ್ಲ. ಭಾಳಷ್ಟು ಧನ ಸಂಪತ್ತು ಹೇಗ್ರಿ, ಭಾಳಷ್ಟು ಹೊಲ ಮನಿ ಇನ್ನೂ ಏನೇನು ಗಳಿಸ್ಬೇಕಂತ ಅದನ್ನು ಹಿಡಿಬೇಕಂತ ಏನು ಹಿಡಿದ್ರು ನಿನಗೆ ಸಮಾಧಾನ ಶಾಂತಿ ಕೊಡೋದಿಲ್ಲ ಅವು. ಮತ್ತು ಮಣ್ಣ ಹಿಡದೆ ಏನು ನಾವು ಹಿಡೋದು ಅದೊಂದು ಹುಚ್ಚು. ಇಷ್ಟು ಹೊಲ ಹಿಡಿಬೇಕು ಇದನ್ನು ಮಾಡೋದು. ಏನು ಕಾಯಂ ಇರ್ತಾವ ನಿನ್ನೂ ಅವು ಯಾಕ್ರಿ ಹಿಡಿದು ಇನ್ನೊಬ್ಬರಿಗೆ ಕೊಡ್ಬೇಕನ್ನೋದ್ರ ಐತೆ ಬುದ್ಧಿ. ಯಾಕ್ರಿ ಒಬ್ಬ 100 ವರ್ಷ 100 ಕೂರಿಗೆ ಆಗೋ ಮಟ ಅದನ್ನು ಗಳಿಸಿ ದಾನ ಮಾಡಿಬಿಡ್ತಿದ್ದಂತ. ಶಿವಾನಂದ ಅಜ್ಜವ್ರು ಇದ್ದಾಗ ಹೇಳ್ತಿದ್ರು ಅಂತ. 100 ಕೂರಿಗೆ ಆಗೋ ಮಟ ದುಡಿದು ಗಳಿಸಮ್ಮ, 100 ಕೂರಿಗೆ ದಾನ ಮಾಡಿಬಿಡ ಆಕೈತಿ. ಯಾಕ್ರಿ ಮತ್ತು ಗುದ್ಲಿ ಒಂದೇ ಇಟ್ಕೋತಿದ್ದಂತ. ಮತ್ತು ದುಡಿದು ಮಾಡಕೊಳಕ್ಕೆ ಇಟ್ಕೋತಿದ್ದಿಲ್ಲ ಅಂತ. 100 ಕೂರಿಗೆ ಅದನ್ನು ಕೊಟ್ಬಿಡ ಅಂತೆಲ್ಲ ದಾನ ಕೊಟ್ಬಿಡು. ಭಾಳ ಕಠಿಣ ಐತಿ. ನಾವು ಏನೇನು ಗಳಿಸಿದ್ವಿ ಅದನ್ನೆಲ್ಲ ಕೊಡೋದು ದಾನ ಮಾಡೋದು ಸಾಮಾನ್ಯ ಜನರಿಗೆ ಅದು ಬರೋದಿಲ್ಲ. ಹೌದಿಲ್ಲ? ಕೊಡಬೇಕನ್ನೋ ಬುದ್ಧಿ ಎಲ್ಲರಿಗೂ ಬರೋದಿಲ್ಲ. ಅದು ಅಮೃತತ್ವವನ್ನು ನಾವು ಹೊಂದಬೇಕಂದ್ರೆ ತ್ಯಾಗದಿಂದ ಅದು ಸಿದ್ಧಿಸ್ತದೆ. ತ್ಯಾಗೇನ ಏಕೇನ ಅಮೃತತ್ವ ಮಾನಶಿವ ಅಂತ.
ತನ್ನ ಮೂಲ ಇರುವಿನಲ್ಲಿನ ಶಾಶ್ವತ ಶಾಂತಿ ಐತೆ ಅನ್ನೋದು ಹೊಳಿಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕಿದೆ. ಹೊರಗಿಂದ ಏನು ಹಚ್ಕೊಳ್ದಂಗೆ ಯಾವಾಗಲೂ ಆಂತರಿಕವಾಗಿ ಅಭ್ಯಾಸ ಮಾಡೋರು ಕೆಲಸ ನೋಡಿದ್ರು. ಏನು ಹೊರಗೆ ಹಣಿಕೆ ಹಾಕೋಂಗಿಲ್ಲ. ಏನು ಹೊರಗೆ ಏನು ಬೇಕಾದಿರುವಲ್ದಕ್ಕೆ ಒಳಗೆ ಮಾತ್ರ ಅದು ಬರಬಾರ್ದು ನೋಡ್ರಿ. ಯಾವಾಗಲೂ ತನ್ನ ಇರುವಿನ ನೆನವಿನಾಗ ಇರಕ್ಕೆ ಕಲಿಬೇಕು. ಸಾಧನ ಸ್ಥಿತಿ ಒಳಗೆ ಹೊರಗಿನ್ನೂ ಒಳಗೆ ಬಂದ ಸಾಧಕನಿಗೆ ವಿಘ್ನ ಆಗ್ತಿದ್ರೆ ಆ ಸ್ಥಾನವನ್ನು ನಾವು ಬಿಡಬೇಕಾಗ್ತೈತಿ. ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಅವಶ್ಯ. ಹೌದು ರೀ. ಯಾವುದೇ ವಸ್ತು ಆಗಲಿ ಆ ವ್ಯಕ್ತಿ ಆಗಲಿ ಆ ವಿಘ್ನಕ್ಕೆ ಅಂದ್ರೆ ಅವ್ನ ಕೈ ಬಿಡಬೇಕಾಗ್ತದೆ. ಏನು ಯಾವುದೇ ವ್ಯಕ್ತಿ ಆಗಲಿ ಆ ವಸ್ತು ಆಗಲಿ ಅದ್ರ ಮ್ಯಾಗಿನ ವ್ಯಾಮೋಹ ಬಿಟ್ಟಿರೋನಾಗುಲ್ಲ ಅಂದ್ರೆ ಆ ಜಾಗ ಬಿಡಬೇಕು. ಅವು ಆ ವ್ಯಕ್ತಿಯನ್ನು ಕೈ ಬಿಡಬೇಕಾಗ್ತೈತಿ. ಯಾರು ಅಂಥವ್ರು ವಿಘ್ನ ಆಗಕತ್ತದ ನಮಗೆ. ಅವ್ನು ಹೆಂಡತಿ ಐತಿ ಅಂದ್ರೂ ಕೈ ಬಿಡು, ಗಂಡ ಐತಿ ಅಂದ್ರೂ ಕೈ ಬಿಡು, ಮಕ್ಕಳು ಅಂತಂದ್ರೆ ಅದನ್ನು ಕೈ ನಿರ್ದಾಕ್ಷ ತಂದೆ ತಾಯಿ ಅದನ್ನೊಂದು ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡವನು. ಈ ಅಭ್ಯಾಸಕ್ಕೆ ಯಾರು ವಿಘ್ನಕಾರ ನಿಮ್ಗೆ? ಅಭ್ಯಾಸದ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಸಾಧಕನಿಗೆ ಅತ್ಯವಶ್ಯಕ. ನೆನೆಯುವವನಿಗೆ ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞಾನ. ಹೊಂದಿದ ಮ್ಯಾಗಿನ ಮಾತು ಹೇಳಿದ್ದು ದೊಡ್ಡಪ್ಪ ಅದಂತಿದ್ರು. ಒಂದಕ್ಕಿಂತ ಪೂರ್ವದಲ್ಲಿ ನಾವು ಲಾಗು ಮಾಡ್ಕೊಳಕ್ಕೆ ಹೊಂಟೇವೆ. ಎಲ್ಲಿದ್ರು ನಡೀತಿತ್ತು. ಹೆಣದ ಮುಂದೆ ಕುಂತೆ ಅಂದ್ರೆ ಅಳೋದು ತಪ್ಪೋದಿಲ್ಲ. ಅದಕ್ಕೆ ಒಂದಿಟ್ಟು ಮರಿ ಆದ್ರಂದ್ರೆ ಅದು ನಿನಗೆ ಬಾಧಕ ಆಗೋದ್ರೆ ಅಭ್ಯಾಸ ನಡಿತೈತಿ. ತನ್ನ ಊರು ತನ್ನ ಮನೆಯಿಂದ 12 ಹರದಾರಿ ದೂರ ಇರ್ಬೇಕಂತ ಅವಾಗ ಇತ್ತಂತದ ನಿಯಮ. 12 ಹರದಾರಿ ಅಂದ್ರೆ ಎಷ್ಟಾಯ್ತು? ಒಂದು ಹರದಾರಿ ಅಂದ್ರೆ ಎಷ್ಟು? 3 ಕಿಲೋಮೀಟ್ರ್. 3 ಕಿಲೋಮೀಟ್ರ್ 36 ಮೈಲ್ ಕೈ ಹಿಂಬಾಗಿ ಇಡ್ಬೇಕು. ಆಕೈತಿ. ಸುದ್ದಿ ಬರಬಾರ್ದು ಅವಾಗ. ಅಂತೇಳಿದ್ರು ಸುದ್ದಿ ಹತ್ತಿದ್ದಿಲ್ರಿ ಅವಾಗ. ಹೋಗಿ ಹೇಳಿದಾಗ ಸುದ್ದಿ ಅಲ್ಲ. ಆಳು ಹೋಗಿ ಹೇಳ್ಬೇಕ. ಯಾಕ್ರಿ? ಆಶಿಕದಾಗ ಹೋಗಿ ಹೇಳಿ ಬರೋಕಪ್ಪ ಅಂತ ಅವರು ಆಳುಗಳು ಹೇಳಿ ಬರೋಕೆ. ಅವಾಗ ಏನಾದ್ರು ಸತ್ರದು ಸುದ್ದಿ ಹಚ್ಬೇಕಾದ್ರೆ ಅವು ಒಂದೊಂದು ದಿನ ಬಂದೇ ಇಲ್ಲ. ವಸ್ತಿ ಅಲ್ಲೇ ಹಾಳು ಬಂದಂತ ಮಳೆ ಹೊಡೆದ ಎಲ್ಲಿ ಊರಿಗೆ ಹೋಗ್ಲಿ ಅಲ್ಲೇ ಊರಾಗ ವಸ್ತಿ ಇದ್ದು ಮರನೇ ದಿನ ಹೋಗಿ ಹೇಳಿ ಅಲ್ಲಿ ಮಠ ಹೆಣ ಹಂಗೆ ಕಿಟ್ಕೊಂಡು ಸತ್ ಸುದ್ದಿ ಹೇಳಕ್ಕೆ. ಆವಾಗ ಸಮಸ್ಯೆ ಇತ್ತೆಲ್ಲ. ಅದು ಗಾಢವಾದ ನಿದ್ದೆ ಬಂದಾಗ ಏನು ಬಿಡ್ತೀರಿ ಅಲ್ಲಿ? ಎಲ್ಲ ಕೈ ಬಿಡ್ತೀರಿಲ್ಲ ಅವಾಗ? ನಿದ್ದೆ ಬಂದ ಹೊತ್ನ್ಯಾಗ ಹೆಂಡತಿ ಗಂಡಗೆ ಹೆಂಡತಿ ಬೇಕಾಕತ್ತೇನೆ ನೆನಪು ಮಾಡ್ತೀರಿ ಅವಾಗ? ಯಾಕೆ ಮಾಡೋದಿಲ್ಲ ಅಂದರೆ ಅವ ಆರಾಮ ಅಲ್ಲ. ಹೌದಿಲ್ಲ? ಹೋಗೋ ಮರ ನಿದ್ದೆ ಬಂದು ಹೊತ್ನ್ಯಾಗ ಶಿಸ್ತಾರಾಮ್ ನಿದ್ದೆ ಸುಂದು ಬಂತೆ ಅಂದರೆ ಎಲ್ಲಿ ಗಂಡ ಎಲ್ಲಿ ಹೆಂಡತಿ ಹೋಗೋ ನೀನು ಅಂತ ಎಲ್ಲ ಕೈ ಬಿಡ್ತೀವಿ. ಯಾಕೆ ಬಿಡ್ತೀವಿ? ಆರಾಮಲ್ಲ. ಅವು ಆರಾಮಿನ ಕಡೆ ಎಲ್ಲ ಕೊಡ್ತೀವಿ. ಅದಕ್ಕಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ. ತನಗಿಂತ ಪ್ರಿಯವಾದ ಆರಾಮಿನಗಿಂತ ಪ್ರಿಯವಾದಂಥ ವಸ್ತು ಜಗತ್ತಿನೊಳಗೆ ಯಾವುದಿಲ್ಲ. ರಂಜನಾತ್ಮಕವಾದದ್ದೆಲ್ಲ ಹೋಗಿ ನೋಡ್ರಿ. ಇಂದ್ರಿಯಗಳ ಗೋಚರ ಆಗೋದೆಲ್ಲ ರಂಜನಾದ ವ್ಯವಹಾರನ ಇದೆ. ನಿರಂಜನ ಸ್ಥಿತಿಯನ್ನು ನಾವು ಹೊಂದಬೇಕಂದ್ರೆ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಬೇಕು. ಏನು ಆ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ನಡೆದು ಅಂದ್ರೆ ರಂಜನಾದ ವ್ಯವಹಾರ ಚಾಲು ಆತಲ್ಲಿ. ಏನು ರಂಜನಾದ ಕಡೆ ಎಲ್ಲ ಕೊಟ್ಟರೆ ನಿರಂಜನ ಸ್ಥಿತಿ ಹೆಂಗೆ ಅನುಭವ ಬರ್ಬೇಕು ಹೇಳಿ ನೀವು? ಅದಕ್ಕೆ ಮನುಷ್ಯನ ಶ್ರಮ ಇಂದ್ರಿಯಗಳ ದಮ್ಮ ಬೇಕು. ಅದಕ್ಕೆ ವಿವೇಕ ಇದ್ರೆ ಬರ್ತೈತೆ ನಮಗೆ. ಅದು ಇನ್ನೊಬ್ಬರಿಗೆ ಪೀಡಾ ಕೊಡದಂಗೆ ನಿಮ್ಮ ಬಾಳೆ ನೀವು ಮಾಡಕ್ಕೆ ಕಲೀರಿ ನೀವು ಮೊದಲು. ಅಂದ್ರೆ ನಿಮಗೆ ದಾರಿ ಸಿಗ್ತೈತಿ. ಏನು
ಬರೀ ಇನ್ನೊಬ್ರು ಪೀಡಾ ಕೊಟ್ಕೊಂತ ಜೀವನ ಸಾಗಿಸಿದೆ ಅಂದ್ರೆ ನಿನಗೆ ಯಾವ ದಾರಿನೂ ಸಿಗೋದು. ಹೊರಗಿನ ಆಡಂಬರ ಎಲ್ಲ ಕೈ ಬಿಡೋದು, ಸೋಗ್ ಹಾಕೋದು ಬಿಡೋದು. ಸೋಗಿಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಯಾವ ಸೋಗ್ ಹಾಕಿದ್ರೆ ನಿನ್ನ ಮನಸ್ಸು ನಿಯಂತ್ರಣದಾಗಿರ್ತೈತೆ ಹೇಳಿ. ಹಾಂ, ಬಟ್ಟೆ ಬದಲು ಮಾಡಿರೋದು ಆಕೈತೆ ನಿನಗೆ. ಪಟ್ಟ ಬಡಿದ್ರೆ, ಗಡ್ಡ ಬಿಟ್ಟರೆ, ತಲೆ ಬೋಳ್ಸಿರ ಮನಸ್ಸನ್ನು ಹತೋಟೆ ಒಳಗೆ ಇಟ್ಕೊಳಕ್ಕಾಕೈತೇನೆ? ಯಾವ ಚಿನ್ನ ಹಾಕ್ಕೊಂಡ್ರೆ ಬರ್ತೈತಿ ಹೇಳಿ ನಿನಗೆ? ಮನಸ್ಸು ಕಂಟ್ರೋಲ್ ಮಾಡ್ಕೊಳಕ್ಕಾಕೈತೇನೆ? ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ನಿನಗೆ. ಮನುಷ್ಯನೊಳಗಿರ್ತಕ್ಕಂಥ ಹೃದಯ ಗ್ರಂಥಿ ಏನೈತೆ ಅಲ್ಲ, ವಾಸನಾ ಗ್ರಂಥಿ, ವಿಚಾರದಿಂದ ಅದನ್ನು ನಾಶ ಮಾಡ್ಕೋ. ಅಂದಾಗ ಇದರ ಸೂತ್ರ ನಿನಗೆ ಹತ್ತೈತಿ. ಅಂತಃಕರಣ ಸ್ವಚ್ಛ ಆತಂದ್ರೆ ಎಲ್ಲರಿಗೂ ಅನುಭವ ಬರೋಕೆ ಶುರು ಆಗ್ತೈತೆ. ವಾಸನಾದಿಗಳ ನಾಶ ಅದು ಬಂದ್ರೆ. ಉಪಾಸನೆ ಅಂದರೆ ಎದಕ್ಕಂತಾರೆ? ಮನಸ್ಸು ಸ್ವರೂಪ ಸನ್ನಿಧಿಯಲ್ಲಿ ಕೂಡಿರೋದಕ್ಕೆ ಉಪಾಸನೆ ಅಂತಾರೆ. ಉಪಸಮಿತಿ ಇತಿ ವಾಸ. ಎದರ ಸಮೀಪ? ಆನಂದದ ಸಮೀಪ ಮನಸ್ಸನ್ನು ಕೂಡಿಸೋದಕ್ಕೆ ಉಪಾಸನೆ ಅಂತಾರೆ. ಏನು ಮನಸ್ಸಿಗೆ ಆನಂದದ ಸ್ವಾದ ಹತ್ತಾಕೈತೆ ಅಂದ್ರೆ ಮನುಷ್ಯನ ಹರಿದಾಟ ನಿಲ್ತೈತೆ ಅಲ್ಲಿ. ಏನು ಬಾಕಿ ಏನು ಮಾಡಿದ್ರು ಮನಸ್ಸು ನಿಲ್ಲುವುದಿಲ್ಲ. ಜ್ಞಾನ ಆದ್ಮ್ಯಾಗ ಇವು ಅವಶ್ಯಕತೆನೇ ಬರೋದು ನಿನಗೆ. ಯಾವ ಕರ್ಮ ಉಪಾಸನೆಗಳು ಅವಶ್ಯಕತೆ ಬರೋದಿಲ್ಲ. ಕರ್ಮೋಪಾಸನೆಗಳನ್ನು ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಹೋದ್ರೆ ಕತ್ತಿ ಕುದುರೆ ಕೂಡಿಸ್ದಂಗೆ ಆಕೈತಿ. ಏನು ಕತ್ತಿ ಕುದುರೆ ಕೂಡಿಸಿರಿ ಏನಕೈತಿ? ಹೆಸರು ಗತಿ ಆಕೈತಿ. ಅದರಂತೆ ಕರ್ಮೋಪಾಸನೆಗಳನ್ನು ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಆಗುವುದೇ ಇಲ್ಲ. ಜ್ಞಾನ ವಸ್ತು ತಂತ್ರದ, ಇವು ಕರ್ಮೋಪಾಸನೆಗಳು ಪುರುಷ ತಂತ್ರದ. ನೀ ಕಲ್ಪಿಸ್ಕೊಂಡು ಮಾಡೋದು ಕರ್ಮೋಪಾಸನೆಗಳನ್ನು. ಎಲ್ಲ ಕಲ್ಪನಾ ಎಲ್ಲ ಕೈ ಬಿಟ್ಟು ಇದನ್ನು ಅನುಭವ ಮಾಡ್ಕೋಬೇಕಾಗಿತ್ತು ಜ್ಞಾನವನ್ನು. ಅಜ್ಞಾನ ಅಂದರೂ ಒಂದೇ, ಶಕ್ತಿ ಅಂದರೂ ಒಂದು, ಮಾಯಾ ಅಂದರೂ ಒಂದೇ. ವಸ್ತುವಿನೊಡನೆ ಕೂಡಿಕೊಳ್ಳದೆ ಬೇರೆ ಇದ್ದು ತೋರುವುದು. ಏನು ವಸ್ತು ಇರೋದೊಂದು, ತೋರುವುದೊಂದು. ಏನು ಅದಕ್ಕೆ ವಿವರ್ತ ಅಂತಾರೆ. ಏನು ಹಗ್ಗ ಇದ್ದದ್ದು ಹಾವಿನ ಹೆಂಗೆ ತೋರುದು? ಅದು ಹೌದಿಲ್ಲ? ಹಗ್ಗಿನ ಹಾವು ಆಗೇ ಇಲ್ಲ. ಅದು ಹಾವಿನ ಹೆಂಗೆ ತೋರ್ತೈತಿ ಅಂದ್ರೂ ಹಾವು ಆಗೇ ಇಲ್ಲ ಅದು. ಅದಕ್ಕೆ ಬ್ರಹ್ಮ ಇದು ಜಗತ್ತಿನಾಗ ತೋರ್ತೈತಿ ಅಂದ್ರು ಅದು ಜಗತ್ತಿಲ್ಲೇ ಇಲ್ಲ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ. ಬ್ರಹ್ಮಸ್ಥವೆಣಿಸದು ಜಗವಿದು ಖುಷಿ ತೋರ್ಕೆ ಅಂತ. ಬ್ರಹ್ಮದಿಂದನೂ ಆಗಿಲ್ಲ, ಬ್ರಹ್ಮದಲ್ಲಿನೂ ಇಲ್ಲ. ಇದು ಇರುವಂಗೆ ಐತಿ ನಿನ್ನ ಇರು. ಆದರೆ ಇದು ಜಗತ್ತು ತೋರೈತಿ ಅಂದ್ರೂ ಸುಧಾ ನಿನ್ನ ಆಧಾರದ ಮೇಲೆ ತೋರೈತಿ. ಹಗ್ಗದ ಆಧಾರದ ಮೇಲೆ ಹಾವು ಹೆಂಗೆ ಭ್ರಾಂತಿ ಹೆಂಗೆ ತೋರೈತಿ, ನಿನ್ನ ಜಗತ್ತಿನ ನಿನ್ನ ಸ್ವರೂಪದ ಆಧಾರದ ಮೇಲೆ ಇದು ತೋರಿಕೆ ತೋರೈತಿ ಅಂದ್ರೂ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ. ಭ್ರಾಂತಿಯಿಂದ ನೀನು ತೋರ್ತೈತಿ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ, ಹಗ್ಗದ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಭ್ರಾಂತಿ ಹೆಂಗಾಗೈತಿ, ಹಂಗೆ ಯಥಾರ್ಥ ನಿನ್ನ ಇರುವಿನ ತಿಳುವಳಿಕೆ ಇಲ್ಲದಕ್ಕೆ ಈ ಜಗತ್ತು ತೋರ್ತೈತಿ ಅಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಕಪ್ಪಿ ಚಿಪ್ಪಿನ ಹೇಳಿ ಬೆಳಿ ತೋರಿದಂಗೆ ಈ ಜಗತ್ತು ನಿನ್ನಲ್ಲಿ ಇದು ತೋರೈತಿ. ಕಪ್ಪಿ ಚಿಪ್ಪಿನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಬೆಳ್ಳಿ ಇಲ್ಲ. ಹಂಗೆ ಇರುವಿನ ಕಡೆ ಎಲ್ಲ ಕೊಟ್ಟಾಗ ನಿನ್ನಲ್ಲಿ ಈ ಜಗತ್ತಿಲ್ಲ. ಜಗನ್ ಮಿಥ್ಯ, ಸತ್ಯವಾದದ್ದು ಅದು ಒಂದೇ. ಅದು ಬ್ರಹ್ಮ ಸ್ವರೂಪ ಒಂದೇ ಸತ್ಯ, ಜಗತ್ತಿದು ಮಿಥ್ಯ ಅನ್ನೋ ತಿಳುವಳಿಕೆ. ಅವಾಗ ಚಿಂತೆ ಕಡಿದೈತಿ ನಿನಗೆ. ಇನ್ನೊಂದು ಐತಿ ಅಂದರೆ ನಿನಗೆ ಭಯ ಉಂಟಾಕೈತಿ ನೋಡಿ. ಇದು ಜಗತ್ತು ಬ್ರಹ್ಮದ ಕಾರ್ಯ ಆಗಿದ್ದರೆ ಬ್ರಹ್ಮದಿಂದ ಜಾರಾಗಿದೆ. ಇದು ಬ್ರಹ್ಮ ಸುಖರೂಪನೇ ಇರಬೇಕಾಗಿತ್ತು. ಸುಖರೂಪವಾದ ಸುಖಮಯವಾದ ಇರುವಿನಿಂದ ಬ್ರಹ್ಮ ಸ್ವರೂಪದಿಂದ ಇದಾಗಿದ್ದರೆ ಇದು ಬ್ರಹ್ಮನ ಇರಬೇಕಾಗಿತ್ತು. ದೇವರ ಕಾರ್ಯ ಅಲ್ಲಿ ಇದು. ಯಾಕ್ರಿ ದೇವರಿಂದ ಆಗಿದ್ರೆ ಸುಖಮಯವಾದಂಥ ಇರು ದೇವರಂದ್ರೆ ಯಾಕ್ರಿ ಅದರಿಂದ ಇದಾಗಿದ್ರೆ ಇದು ಸುಖರೂಪನೇ ಇರಬೇಕಾಗಿತ್ತು. ದುಃಖ ಯಾಕೆ ಆಕೈತೆ ಅಂದರೆ ಅಲ್ಲಿ ಆಗಿಲ್ಲ. ದೇವರು ಮಾಡಿದ ಕಾರ್ಯ ಅಲ್ಲಿ ಎಲ್ಲ ಮನಸ್ಸಿನ ಕಂತ್ರಾಟ ಇದೆಲ್ಲ. ಮನೋಮಯ ಸೃಷ್ಟಿ ಅಂದರೆ ಇದೆಲ್ಲ ಸೃಷ್ಟಿ ಮನಸ್ಸಿನ ಸೃಷ್ಟಿ ಅದಂತ. ಏನು ಮನಸ್ಸು ಅಡಗಿದಾಗೆ ಸೃಷ್ಟಿಯಲ್ಲೈತಿ, ಜಗತ್ತಲ್ಲೈತಿ.
ಜಗತ್ತು ನಿನ್ನಲ್ಲಿ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ, ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯದಲ್ಲಿಯೂ ಐತೆ ಅಂದರೂ ಅದು ಸುಳ್ಳದು. ಸುಳ್ಳ. ಈಶ್ವರದನ, ಜೀವದನ, ಜಗತ್ತಂತ ಶಬ್ದ ಜೋಡಿಸ್ಯಾರ ಇಷ್ಟ. ಈಶ್ವರಿಲ್ಲ, ಜೀವಿಲ್ಲ, ಜಗತ್ತಿಲ್ಲ, ನಿನ್ನ ಹೊರತು ಮತ್ತೊಂದೇನು ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ಇದನ್ನು ಖಾತ್ರಿ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಚಿಂತೆ ಕಡಿದೈತೆ ನಮಗೆ. ಸ್ವರೂಪವನ್ನು ಲಕ್ಷಿಸಿ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲದಕ್ಕೆ ಅನ್ಯವಾಗಿ ಏನೇನು ಕಲ್ಪಿಸ್ಕೊಂಡು ತಾನ ದುಃಖ ಪಡ್ಲಿಕ್ಕತ್ತ. ಅವು ಬಂದು ಹೇಳಿದ್ದವನ್ನೇ ನಾವು ಮಾಡಿದ್ದೀವಿ, ನಾವು ಅದೇವಿ ಇಲ್ಲಿ ಅಂತ, ಇಂಥಲ್ಲಿ ಇದೇವು ಅಂತ ಬಂದು ನಿನಗೆ ಬಂದವನು ಯಾವ ನನಗೆ ಆಕಾರ ಹಿಂಗೈತೆ ಅಂತ ಯಾವ್ದಾರು ದೇವ್ರು ಹೇಳಿದ್ದೇನೆ ನೀನು? ಎಲ್ಲ ನೀನೇ ಕಲ್ಪಿಸ್ಕೊಂಡು ಒದ್ದೆ ಆಡ್ಲಿಕ್ಕೈತಿ. ಮಾನವನ ಗ್ರಹಿಕೆ ಅದು. ಅದು ಪುರುಷತಂತ್ರ ಅಲ್ಲದು, ವಸ್ತುತಂತ್ರ ಅದು. ತನಗೆ ನೀವು ಕಲ್ಪಿಸ್ಕೊಂಡಂಗಿಲ್ಲ ಅದು. ನೀನೇನು ಕಲ್ಪಿಸ್ಕೊಂಡು ಕುಂತೀಯ, ಹಂಗೆ ಅದಾನೆ ದೇವ್ರು, ಹಂಗೆ ಇರ್ಬೇಕು ಊಹೆ ಮಾಡಿ ಅದು ಇಲ್ಲ. ಅದು ನಿಮ್ಮೆಲ್ಲ ಗುಡಿ ಗುಂಡಾರಗಳ ದೇವ್ರು ಊಹೆ ಮಾಡಿದ್ವಿಲ್ಲ, ಕಲ್ಪಿಸಿದ್ವು ಅವೆಲ್ಲ. ಹೌದಿಲ್ಲ? ನಿನ್ನ ಕಲ್ಪನಾದಾಗ ಕಲ್ಪಿಸ್ಕೊಂಡಿದ್ದು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಅವಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ. ಎಲ್ಲಿದಾವಲ್ಲಿ? ಯಾವೂ ಇಲ್ಲ. ಹೆಣ್ಣದೇವ್ರು ಇಲ್ಲ, ಗಂಡದೇವ್ರು ಇಲ್ಲ, ಗಣಪತಿ ಇಲ್ಲ, ಈಶ್ವರ ಇಲ್ಲ, ಸರಸ್ವತಿ, ಲಕ್ಷ್ಮಿ ಅದ. ಏನೇನೋ ಕಲ್ಪಿಸ್ಕೊಂಡು ಕುಂತೀನಿ. ಇಲ್ಲದ ಕಲ್ಪನಾ ಎಲ್ಲ ಮಾಡಿ 15 ಜೀವಿಗಳ ತಲೆಯಾಗು ಒಗಿಸಿ ಅವ ಕರೆ ಅನ್ನೋಂಗೆ ಮಾಡಿಬಿಟ್ರಿ ಎಲ್ಲರೂ. ಬರೀ ಅವನ್ನೇ ನೆನಪು ಮಾಡ್ತಾವೆ. ಇಲ್ಲದ ಕಲ್ಪನಾ, ಕಲ್ಪಿತ ದೇವತೆಗಳನ್ನ ಅವಕ್ಕೆ ಕೈ ಮುಖಂತ ಅಡ್ಡಾಡಿ ಏನು ಲಾಭ ಐತಿ? ನೀ ಯಾರು ಮೊದಲು ನೋಡ್ಕೋ. ನೀ ಹೆಂಗೆ ಕಾಯಮಿದಿ ಹಂಗೆ ಅದಾವ ನಾವು. ಇಲ್ಲದ್ದು ಕಲ್ಪಿಸ್ಕೊಂಡು ಇದ್ದು ಸಮಾಧಾನ ಕೆಡಿಸ್ಕೊಂಡೆಲ್ಲ. ಅದನ್ನು ಇಲ್ಲದನ್ನೆಲ್ಲ ಕೈ ಬಿಟ್ಬಿಡು. ಇದ್ದು ವಸ್ತುವಿನ ಅನುಭವ ನಿನಗೆ ಸ್ವಾಭಾವಿಕವಾಗಿ ಎಲ್ಲರಿಗೆ ಯಾಕೈತಿ? ಆರಾಮನ ಇದೀರಿ ನೀವು. ಈ ದೇವ್ರ ದಿನರು ಇವನ್ನೆಲ್ಲ ಕೈ ಬಿಟ್ರೆ ಅರ್ಧ ಕೆಲಸ ಅದಂಗೆ ನೋಡಂತಿದ್ರು. ಆ ದೇವ್ರೈತೆ, ಈ ದೇವ್ರೈತೆ, ಇಲ್ಲದ್ದೆಲ್ಲ ಕಲ್ಪಿಸ್ಕೊಂಡಾಗೈತಿ, ಸಮಾಧಾನ ಕೆಡಿಸ್ಬೇಕು. ಅರ್ಧ ಕೆಲಸ ಅದಂಗೆ. ಇದನ್ನ ಅಭ್ಯಾಸ ಮಾಡಕ್ಕೆ ಭಾಳ ಅನುಕೂಲ ಆಗೈತಿ. ಇಲ್ಲಾಂದ್ರೆ ಅವನು ಕಲ್ಪಿಸ್ಕೊಂಡು ಅವನು ಜಗಲಿ ಕಟ್ಕೊಂಡು ಅದನ್ನು ಮಾಡಿನೇ ಇದನ್ನು ಮಾಡಿ ನಿಮ್ಮ ಮನ್ಯಾಗ ದೇವ್ರ ಇಟ್ಟಿಲ್ಲ ಅಂತ ಕೇಳ್ತಿರ್ತಾರೆ. ಯಾಕೆ? ದೇವ್ರ ಕೋಲೆಯಲ್ಲಿ ಮನೆ ದೇವ್ರ ಕೋಲಿ ಯಾಕ್ರಿ? ದೇವ್ರ ಕೋಲಿ ಅಂದ್ರೆ ದೇವ್ರ ಕೆಲಸಕ್ಕೆ ಉಪಯೋಗ ಮಾಡೋರು ಎಷ್ಟು ಮಂದಿ ಇದ್ರು? ದೇವ್ರ ಕೋಲಿ ಅಂತ ಏನಾರ ಮಾಡಕ್ಕೆ ಚಲೋ ಮಾಡ್ತೀರ, ಏನಾರ ಇಡ್ತೀರದ್ರೆ. ದೇವ್ರ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು. ಅದ ಸ್ವರೂಪ ಚಿಂತನೆ ಮಾಡುವಂಥ ಸ್ಥಾನ. ಅಲ್ಲಿ ಏನೂ ಇರಬಾರ್ದು, ಯಾವ ಸಾಮಾನುಗಳು ಇಡೋಂಗಿಲ್ಲ. ನೆನಪು ಬರಬಾರ್ದು ನಿನಗೇನು. ಕೇವಲ ಬ್ರಹ್ಮಚಿಂತನದ ಅಭ್ಯಾಸ ಅಷ್ಟೇ ನಡಿಬೇಕು. ಹಂಗೆ ನಾವೇನಾರು ಮಾಡೀವಿ. ಇರದಲ್ಲಿ ಸಾಮಾನು ಎಲ್ಲ ಅಲ್ಲೇ ಹೊಡ್ತೇವೆ ನಾವು. ಇರದಲ್ಲಿ ಕಂತ್ರಾಟ ಅಲ್ಲೇ ಮಾಡ್ತೇವೆ. ಹೌದಿಲ್ಲ? ಅದು ದೇವ್ರ ಕೂಲಿ ಅಂತ ಅನಿಸ್ತದೆ ಅಲ್ಲ. ಅದು ಏನು ದೇವ್ರ ಕೂಲಿಯಲ್ಲಿ ನಿನ್ನ ಮನಸ್ಸು ಪರಿಶುದ್ಧವಾದಂಥ ಮನಸ್ಸು. ಅದಕ್ಕೆ ದೇವ ಮಂದಿರ ಅಂತಾರೆ. ಯಾಕದ ನಮಗೆ ಅನುಭವ ಬರುವಲ್ದಂದ್ರೆ ಅಲ್ಲಿ ಮನಸ್ಸು ಎಲ್ಲ ದೇವಿನ ಕಾರ್ಯ ಕೈ ಬಿಡ್ಬೇಕದು. ಹೌದಿಲ್ಲ? ದೇವತನ ಬಿಡಿಸಿರ ಅಲ್ಲಿ ದೇವತನ ಇರ್ತೈತಿ, ದೇವ ಮಂದಿರ ಆಕೈತಿ. ಅದ ದೇವರ ದೇವಸ್ಥಾನ. ಮನಸ್ಸೇ ದೇವಾಲಯ ಅಂತಾರಿಲ್ಲ. ಮನೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಪದ ಅಂತಾರಲ್ಲ. ಯಾಕ್ರಿ? ಮನಸ್ಸ ನೀನು ಅಂಥ ಪರಿಶುದ್ಧವಾದಂಥ ಮನಸ್ಸನ್ನು ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಅಲ್ಲೇ ದೇವರನ್ನು ಕಾಣ್ಬೋದು. ನಿನ್ನಲ್ಲೇ ಇದಾನೆ ದೇವರು. ಎಲ್ಲಿಗಾರ ಹೋಗ್ಬೇಕಾಗಿಲ್ಲ. ಅಲ್ಲಿ ಹೊರಗದಾನೆ, ಎಲ್ಲಿ ಅದಾನೆ ಅಂತ ಮೂರ್ಖರವರಿಲ್ಲ. ದೇವತ್ವ ನಿನ್ನಲ್ಲಿ ಅದು. ಏನು ಅದನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಬಿಟ್ಟು ಬಿಡು. सकल साधु संत महाराज